हरिः ओं। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। ಪರಮಪೂಜ್ಯ ವ್ಯಾಸರಾಜ ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾಶ್ರೀಷ ತೀರ್ಥ ಶ್ರೀಪಾದಂಗಳವರಿಗೆ ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ನನ್ನ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಶ್ರೀಪಾದಂಗಳವರನ್ನು ಬಿಟ್ಟರೆ ಒಂದು ದೊಡ್ಡ ಪಾತ್ರವನ್ನು ವಹಿಸಿದ ಗುರುಗಳು ಶ್ರೀ ವಿದ್ಯಾಶ್ರೀಷ ತೀರ್ಥ ಶ್ರೀಪಾದಂಗಳವರು ಪೂರ್ವಾಶ್ರಮದಲ್ಲಿ. ಆದ್ದರಿಂದ ಅವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆಯಲ್ಲಿ ಈ ಕಾರ್ಯಕ್ರಮ ಆರಂಭ ಆಗಿರೋದು ಅದು ನನಗೆ ಶ್ರೇಯಸ್ಸು ಅಂತ ನಾನು ಭಾವಿಸಿಕೊಡ್ತಾ ಇದ್ದೇನೆ. ನಾನು ಹೇಳಬೇಕಾದ ವಿಷಯ ಆಚಾರ್ಯರ ಸಿದ್ಧಾಂತದ ಪ್ರಧಾನ ಪ್ರಮೇಯಗಳು ಅಂತ. ಸಾಧಾರಣವಾಗಿ ನಮ್ಮ ಮಧ್ವ ಸಿದ್ಧಾಂತ ಅಂದರೆ ನಾವು ತಿಳಿದಿರೋದು ಪಂಚಭೇದ ತಾರತಮ್ಯ, ಹರಿಸರ್ವೋತ್ತಮತ್ವ ಐಜೀವೋತ್ತಮತ್ವ ಅಂತ. ಆದರೆ ಇಷ್ಟರಿಂದಲೇ ಒಂದು ಸಿದ್ಧಾಂತ ಆಗೋದಿಲ್ಲ. ಇದಕ್ಕೆ ವಾದರಾಜ ಶ್ರೀಪಾದಂಗಳವರು ಕೊಟ್ಟಿದ್ದೇ ತತ್ವವಾದ ಅಂತ ಹೆಸರು. ದ್ವೈತ ಸಿದ್ಧಾಂತ ಅಂತ ಮತ್ತೆ ಬಂದಿರುವ ಹೆಸರು ಅದು. ಪರೇಚ ತತ್ವವಾದೇಸ್ಮಿನ್ ಗರೀಯಸಿ ಭರೋ ಮಮ ಅಂತ ಅಂದ ಆಚಾರ್ಯರ ಸಿದ್ಧಾಂತವನ್ನು ತತ್ವವಾದ ಅಂತ ಶ್ರೀ ವಾದರಾಜ ತೀರ್ಥ ಶ್ರೀಪಾದಂಗಳವರು ಕರೆದಿದ್ದಾರೆ. ಅದನ್ನ ದ್ವೈತ ಸಿದ್ಧಾಂತ ಅಂದಾಗ ಆಚಾರ್ಯರ ಸಿದ್ಧಾಂತವನ್ನು ತುಂಬ ಸಂಕುಚಿತಗೊಳಿಸಿಬಿಡ್ತೀವಿ ನಾವು. ಯಾಕೆಂದರೆ ಭಾರತೀಯ ದಾರ್ಶನಿಕ ಪರಂಪರೆಯನ್ನು ನೋಡಿದರೆ ಒಂದು ದರ್ಶನವನ್ನು ಬಿಟ್ಟರೆ ಉಳಿದಿದ್ದೆಲ್ಲ ದ್ವೈತ ಸಿದ್ಧಾಂತನೇ. ಮೀಮಾಂಸಾ ದರ್ಶನ ಆರಂಭದ್ದು ಅದು ದ್ವೈತವನ್ನೇ ಹೇಳುತ್ತದೆ. ಜೀವರಲ್ಲಿ ಪರಸ್ಪರ ಭೇದ, ಜೀವ ಜಡಗಳಲ್ಲಿ ಭೇದ. ಪ್ರಾಚೀನ ಆರಂಭದಲ್ಲಿ ಅದು ದೇವರಿಲ್ಲ ಅಂತ ಹೇಳುವ ನಿರೀಶ್ವರವಾದವಾಗಿದ್ದರೂ ಕೂಡ ಅದು ಶೇಶ್ವರವಾದ ಅಂತ ಅನ್ನೋ ಮಾತು ಕೂಡ ಇದೆ. ಅಂದ ಜೀವೇಶ್ವರ ಭೇದವನ್ನು ಆ ರೀತಿಯಲ್ಲಿ ಅದನ್ನು ಪ್ರತಿಪಾದನೆ ಮಾಡಿದೆ ಮೀಮಾಂಸಾ ಸಿದ್ಧಾಂತ. ಅದರ ನಂತರ ಬಂದಿದ್ದು ನ್ಯಾಯವೈಶೇಷಿಕ ದರ್ಶನ, ಸಾಂಖ್ಯ ದರ್ಶನ. ಇವುಗಳಲ್ಲೂ ಕೂಡ ಭೇದ, ಪಂಚಭೇದಗಳು ಅಂದರೆ ನಿರೀಶ್ವರವಾದ ಆದರೆ ಈಶ್ವರನ ಬಿಟ್ಟು ಭೇದ ಸಿದ್ಧಾಂತನೇ ಅವುಗಳು ಕೂಡ. ಆಮೇಲೆ ಬಂದ ದರ್ಶನ ಶಾಂಕರ ದರ್ಶನ, ಮಾಯಾವಾದ. ಅದು ಮಾತ್ರ ಭೇದಕ್ಕೆ ವಿರುದ್ಧವಾಗಿ ಐಕ್ಯವನ್ನು ಹೇಳಿತು. ಚೈತನ್ಯ ಒಂದೇ, ಪ್ರಪಂಚ ಮಿಥ್ಯಾ ಅಂತ. ಆ ನಂತರ ಬಂದ ರಾಮಾನುಜ ದರ್ಶನ, ಅದು ಕೂಡ ಭೇದವಾದವೇ. ಆದ್ದರಿಂದ ಆಚಾರ್ಯರ ಸಿದ್ಧಾಂತವನ್ನು ದ್ವೈತವಾದ ಅಂದರೆ ಅದರಲ್ಲೊಂದು ಅಪೂರ್ವತೆ ಬರೋದಿಲ್ಲ. ಉಳಿದ ದರ್ಶನಗಳಲ್ಲೂ ಕೂಡ ಆ ದ್ವೈತ ಭೇದ ಅದು ಒಪ್ಪಿಕೊಳ್ಳಲಾಗಿದೆ. ಆದ್ದರಿಂದ ತತ್ವವಾದ ಅಂದಾಗ ಅದಕ್ಕೆ ಒಂದು ವೈಶಾಲ್ಯ, ಸಂಕುಚಿತ ದೃಷ್ಟಿ ಬಿಟ್ಟು ವಿಶಾಲವಾದ ಒಂದು ದೃಷ್ಟಿ ತತ್ವವಾದ ಅನ್ನೋ ಹೆಸರಿನಲ್ಲಿ ಸೇರಿಕೊಂಡಿದೆ. ಶ್ರೀಮದ್ ಆಚಾರ್ಯರು ಅವರ ಸರ್ವಮೂಲ ಗ್ರಂಥಗಳನ್ನು ನೋಡಿದರೆ ದ್ವೈತವಾದದಲ್ಲಿ ಎರಡು ಪ್ರಮುಖ ಅಂಶಗಳನ್ನು ನಾವು ನೋಡುತ್ತೇವೆ. ಸರ್ವಮೂಲದಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಭಾಗ ಅದು ವಿಮರ್ಶಾತ್ಮಕ ಗ್ರಂಥಗಳು. ಪ್ರಕರಣಗಳನ್ನು ತೆಗೆದುಕೊಂಡರೆ 10 ಪ್ರಕರಣ ಗ್ರಂಥಗಳು. ಅವುಗಳನ್ನು ತೆಗೆದುಕೊಂಡರೆ ಒಂದು 2-3 ಗ್ರಂಥಗಳು ಅದು ಸಮತ ಸಿದ್ಧಾಂತದ ನೇರ ನಿರೂಪಣೆಯಾಗಿದೆ. ಉದಾಹರಣೆಗೆ ತತ್ವಸಂಖ್ಯಾನ, ತತ್ವವಿವೇಕ, ಪ್ರಮಾಣ ಲಕ್ಷಣ. ಇಲ್ಲಿ ಸಮತ ನಿರೂಪಣೆಗೆ
ನಮ್ಮ ದ್ವೈತ ಸಿದ್ಧಾಂತದ ಪ್ರಮೇಯಗಳೇನು, ಪ್ರಮಾಣ ವ್ಯವಸ್ಥೆ ಹಾಗೆ ಅಂತ. ಉಳಿದ ಪ್ರಕರಣ ಗ್ರಂಥಗಳನ್ನು ತೆಗೆದುಕೊಂಡರೆ ಅದರಲ್ಲಿ ಮತಾಂತರದ ವಿಮರ್ಶೆಗೂ ಅಷ್ಟೇ ಪ್ರಾಧಾನ್ಯವನ್ನು ಕೊಡಲಾಗಿದೆ. ನಮ್ಮ ಮತದ ಪ್ರಮೇಯ ನಿರೂಪಣೆಯ ಜೊತೆಯಲ್ಲಿ ಮತಾಂತರದ ಜೊತೆಗೆ ತುಲನಾತ್ಮಕವಾಗಿ ವಿಮರ್ಶೆ ಮಾಡುವ ಒಂದು ಕೆಲಸವನ್ನು ಶ್ರೀಮದಾಚಾರ್ಯರು ಆ ಸರ್ವಮೂಲ ಗ್ರಂಥಗಳಲ್ಲಿ ಮಾಡಿದ್ದಾರೆ. ಇನ್ನು ನಮಗೆ ತತ್ವಗಳು ಸಿಗೋದು ಅದಕ್ಕೆ ಆಧಾರ ಉಪನಿಷತ್ತುಗಳು, ಬ್ರಹ್ಮಸೂತ್ರ, ಗೀತಾಪ್ರಸ್ಥಾನ ಇವುಗಳಲ್ಲೂ ಕೂಡ ಆಚಾರ್ಯರ ಭಾಷ್ಯವನ್ನು ತೆಗೆದರೆ, ಸೂತ್ರ ಭಾಷ್ಯ ಬಿಟ್ಟರೆ ನೀವು ಉಪನಿಷತ್ ಭಾಷ್ಯವನ್ನು ತೆಗೆದುಕೊಂಡ್ರೆ ಅಲ್ಲಿ ಉಪನಿಷತ್ತುಗಳಿಗೆ ಸ್ವಮತ ರೀತಿಯ ಅರ್ಥ ನಿರೂಪಣೆಗಿಂತ ಹೆಚ್ಚು ಪರಮತದ ವಿಮರ್ಶೆ ಇದೆ ಅಲ್ಲಿ ಉಪನಿಷತ್ ಭಾಷ್ಯದಲ್ಲಿ. ಇನ್ನು ಸೂತ್ರ ಭಾಷ್ಯದಲ್ಲಿ, ಅಂದರೆ ನಾನು ಅನುವ್ಯಾಖ್ಯಾನ ಬಿಟ್ಟರೆ ಸೂತ್ರ ಭಾಷ್ಯದಲ್ಲಿ ಸ್ವಮತ ನಿರೂಪಣೆಗೆ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಆಚಾರ್ಯರು. ಅಲ್ಲಿ ಪರಮತ ವಿಮರ್ಶೆಯನ್ನು ಎಷ್ಟು ಬೇಕೋ ಅಷ್ಟು ಸಂಕ್ಷಿಪ್ತವಾಗಿ ಆಚಾರ್ಯರು ಹೇಳಿದ್ದಾರೆ. ಅಶಬ್ದಂ ನಚ ಅಶಬ್ದಂ ಸರ್ವಶಬ್ದಾವಾಚ್ಯಸ್ಯ ಲಕ್ಷಣಾಯುಕ್ತೇ, ಇಷ್ಟೇ ಪರಮತದ ಈಕ್ಷತೇರ್ನಾಶಬ್ದಂ. ಹೀಗೆ ಸಂಕ್ಷಿಪ್ತವಾಗಿ ಸೂತ್ರ ಭಾಷ್ಯದಲ್ಲಿ, ಅನುವ್ಯಾಖ್ಯಾನ ಅಲ್ಲ, ಅನುಭಾಷ್ಯ ಅಲ್ಲ, ಪರಮತದ ವಿಮರ್ಶೆಯಲ್ಲಿ ಕಡಿಮೆ, ಪ್ರಮೇಯದ ನಿರೂಪಣೆಗೆ ಆಚಾರ್ಯರು ಅಲ್ಲಿ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಆಚಾರ್ಯರು ಪ್ರಮೇಯಗಳನ್ನು ನೀಡಿರೋದು ಒಂದು ಗೀತಾಭಾಷ್ಯಗಳಲ್ಲಿ, ಅಲ್ಲೂ ಕೂಡ ಪರಮತ ವಿಮರ್ಶೆ ಬಹಳ ಸಂಕ್ಷಿಪ್ತವಾಗಿ ಆಚಾರ ಮಾಡಿದ್ದಾರೆ. ಗೀತಾಭಾಷ್ಯಗಳಲ್ಲಿ, ಅನುವ್ಯಾಖ್ಯಾನದಲ್ಲಿ ಅಲ್ಲೂ ಕೂಡ ಮತಾಂತರದ ತೌಲನಿಕ ವಿಮರ್ಶೆ ಇದೆ. ಎಷ್ಟು ವಿಮರ್ಶೆ ಇದೆಯೋ ಅಷ್ಟೇ ಸ್ವಮತದ ಸಿದ್ಧಾಂತದ ನಿರೂಪಣೆ ಅಷ್ಟೇ ಪ್ರೌಢವಾಗಿ, ಅದರ ಜೊತೆ ನ್ಯಾಯಸುಧಾ ಸೇರಿಸ್ಕೊಂಡ್ರೆ ವಿಮರ್ಶಾತ್ಮಕವಾಗಿ ಸ್ವಮತ ಸಿದ್ಧಾಂತದ ಚರ್ಚೆ, ಅನೇಕ ಅಪೂರ್ವ ವಿಷಯಗಳ ಸಂಗ್ರಹ ಶ್ರೀಮನ್ ನ್ಯಾಯಸುಧಾದಲ್ಲಿ ಅನುವ್ಯಾಖ್ಯಾನದ ಆಧಾರದಲ್ಲಿ ಮೂಡಿಬಂದಿದೆ. ಆದ್ದರಿಂದ ಆಚಾರ್ಯರ ಸಿದ್ಧಾಂತದ ತತ್ವವಾದದ ಒಂದು ಮುಖವನ್ನು ನಾವು ನೋಡಬೇಕಾದರೆ ಪ್ರಾಯ ನ್ಯಾಯಸುಧಾ ಗ್ರಂಥದ ಅಧ್ಯಯನ ಇಲ್ಲದೆ ಆಚಾರ್ಯರು ಭಾರತೀಯ ದರ್ಶನಕ್ಕೆ ಹೊಸ ಚಿಂತನೆಯನ್ನು ಏನು ಕೊಟ್ಟರು ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯವಾಗಲಿಕ್ಕಿಲ್ಲ. ನಮ್ಮ ದೃಷ್ಟಿಯಲ್ಲಿ ದ್ವೈತ ಸಿದ್ಧಾಂತ ಹೊಸ್ತೇನು ಕೊಟ್ಟಿದೆ ಅಂದರೆ ಹರಿಸರ್ವೋತ್ತಮತ್ವವನ್ನು ಹೇಳಿದೆ, ವಾಯುಜೀವೋತ್ತಮತ್ವವನ್ನು ಹೇಳಿದೆ, ವಾಯುಜೀವೋತ್ತಮತ್ವ ಇನ್ಯಾವ ಸಿದ್ಧಾಂತದಲ್ಲೂ ಇಲ್ಲ ಹೇಳಿದೆ. ಇಷ್ಟಕ್ಕೆ ಮಾತ್ರ ಸೀಮಿತ ಅಲ್ಲ. ಆಚಾರ್ಯರ ದರ್ಶನದ ವಿಶೇಷ ಅಂದರೆ ಅವರು ವಿಚಾರದ ಜೊತೆ ಆಚಾರಕ್ಕೂ ಅಷ್ಟೇ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಅದು ಆಚಾರ್ಯರು ಕೊಟ್ಟಿದ್ದಲ್ಲ, ವ್ಯಾಸರ ಮಾತು ಅದು. ಆಚಾರಹೀನಂ ನ ಪುನಂತಿ ವೇದಾಹ, ಆಚಾರ ಬಿಟ್ಟರೆ ವಿಚಾರಕ್ಕೆ ಬೆಲೆ ಇಲ್ಲ ಅಂತ. ಹೀಗಾಗಿ ಆಚಾರ್ಯರು ಸರ್ವಮೂಲದಲ್ಲಿ ಆಚಾರಗಳಿಗೆ ಸಂಬಂಧಪಟ್ಟ ಕೆಲವು ಗ್ರಂಥಗಳನ್ನು ಮೀಸಲಾಗಿಟ್ಟಿದ್ದಾರೆ. ಕೃಷ್ಣಾಮೃತ ಮಹಾರ್ಣವ ಇಂಥ ಗ್ರಂಥಗಳು. ಇನ್ನು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪುಲವಾದ ಸಾಹಿತ್ಯ ಆಚಾರ್ಯರ ಸರ್ವಮೂಲ ಗ್ರಂಥಗಳಲ್ಲಿ ಇದೆ. ಅದರ ಜೊತೆಯಲ್ಲಿ ಆಚಾರ್ಯರು ಮಾಡಿರುವ ಮತ್ತೊಂದು ಕೆಲಸ ಅಂದರೆ ಸ್ತೋತ್ರ ಗ್ರಂಥಗಳು, ದಶಾವತಾರ ಸ್ತುತಿ. ನೀವು ಆಚಾರ ಸಂಪನ್ನನಾಗಿದ್ದೀರಿ, ವಿಚಾರ ದ್ವೈತ ಸಿದ್ಧಾಂತದ ಅನೇಕ ಪ್ರಮೇಯಗಳನ್ನು ತಿಳಿದಿದ್ದೀರಿ, ದೇವರನ್ನು ಏನು ಅಂತ ನಾವು ಹೇಳಬೇಕು ಅಂದಾಗ ದಶಾವತಾರ ಸ್ತುತಿ. ಅದಕ್ಕೆ ಬಹಳ ಆಚಾರ್ಯರ ಬಾಯಿಂದ ಬಂದ ಮಾತುಗಳು. ನಾವು ಸ್ತೋತ್ರ ಮಾಡೋದಕ್ಕೂ ಒಬ್ಬ ಜೀವೋತ್ತಮ ಅವತರಿಸಿ ಬಂದು ನಮಗೆ ಕೊಟ್ಟ ದರ್ಶನಕಾರ ಶ್ರೀಮದ್ ಆಚಾರ್ಯರು ಅವರ ಬಾಯಿಂದ ಬಂದ ಶಬ್ದಗಳ ಮೂಲಕ ಭಗವಂತನ ಸ್ತೋತ್ರ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಆ ದೃಷ್ಟಿಯಲ್ಲಿ ನಮಗೆ ಸಾಂಸಾರಿಕ ತೊಂದರೆಗಳು, ತಾಪತ್ರಯಗಳು ಬಂದು ತಲೆ ಮೇಲೆ ಕೈಯಿಟ್ಟು ಕೂಡುವ ಸಂದರ್ಭದಲ್ಲಿ ನೀವಾಗಿಯೇ ದಶಾವತಾರ ಸ್ತುತಿಯನ್ನು ಹಾಡಿದರೆ ದೊಡ್ಡ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಆಗಲಿಲ್ಲ, ರಾಗಬದ್ಧವಾಗಿ ಹಾಡಿದ ಇವತ್ತು ರೆಕಾರ್ಡ್ಗಳಿದೆ, ಅದನ್ನು ಹಾಕ್ಕೊಂಡ್ರೆ ಒಂದು ಅರ್ಧ ಗಂಟೆ ಕೇಳಿದರೆ ನಿಮ್ಮೆಲ್ಲ ತಾಪತ್ರಯಗಳು ಇಳಿದು ಹೋಗುವಂಥ ಅದ್ಭುತವಾದ ಅರ್ಥದ ದೃಷ್ಟಿಯಿಂದ, ರಾಗದ ದೃಷ್ಟಿಯಿಂದ ಅದ್ಭುತವಾದ ಸ್ತೋತ್ರ ಸಾಹಿತ್ಯವನ್ನು ಆಚಾರ್ಯರು ಮಾಡಿಕೊಟ್ಟಿದ್ದಾರೆ. ಅಲ್ಲಿಗೆ
ಒಬ್ಬ ಸಾಧಕನಿಗೆ, ಅಧ್ಯಾತ್ಮ ಸಾಧಕನಿಗೆ ಏನು ಬೇಕು? ಆಚಾರ, ವಿಚಾರ, ಸ್ತೋತ್ರ, ಭಗವಂತನ ಸ್ತುತಿ. ಇದಕ್ಕೆ ಪೂರ್ಣ ಮಟ್ಟದ ಒಂದು ತಯಾರಿಯನ್ನು ಆಚಾರ್ಯರು ಮಾಡಿಕೊಟ್ಟಿರೋದು ಅವರ ಸಿದ್ಧಾಂತದ ವಿಶೇಷ. ಇದು ಆಚಾರ್ಯರ ಸಿದ್ಧಾಂತದ ನಾವು ಎತ್ತಿ ಕಾಣಬೇಕಾದ ಒಂದು ವೈಶಿಷ್ಟ್ಯ. ಇನ್ನು ಆಚಾರ್ಯರ ಸಿದ್ಧಾಂತದಲ್ಲಿ ಜೀವನ ಬಗ್ಗೆ ಆಚಾರ್ಯರ ಅವತಾರ ಆಗಿದ್ದೇ ವ್ಯಾಸರು ವೇದವನ್ನು ವಿಭಾಗ ಮಾಡಿ ವೇದದ ಅರ್ಥ ನಿರ್ಣಯಕ್ಕಾಗಿ ಬ್ರಹ್ಮಸೂತ್ರಗಳನ್ನು ಬರೆದರು. ಬ್ರಹ್ಮಸೂತ್ರಗಳಿಗೆ ವ್ಯಾಸರಿಗೆ ಸಮ್ಮತವಾದ ಅರ್ಥ ವಿವರಣೆ ಬರದೇ ಇದ್ದಾಗ ವ್ಯಾಸರೇ ಕುರುಸೂತ್ರ ಭಾಷ್ಯಂ ಅವಿಲಂಬಿತಂ ವ್ರಜೇಹಿ, ನೀನು ನನ್ನ ಸೂತ್ರಗಳಿಗೆ ಭಾಷ್ಯವನ್ನು ಬರೆಯಬೇಕು, ನನಗೆ ಸಮ್ಮತವಾದ ಅರ್ಥ ಆ ಸೂತ್ರಗಳಿಂದ ಬರಲಿಲ್ಲ ಅಂತ ಆದೇಶ ಮಾಡಿ ಪ್ರಮೇಯದ ನಿರ್ಣಯ ಮಾಡುವ ಸೂತ್ರಗಳಿಗೆ ಆಚಾರ್ಯರಿಂದ ವಿವರಣೆಯನ್ನು ವ್ಯಾಸರೇ ಆಜ್ಞೆ ಕೊಟ್ಟು ಮಾಡಿರೋದು. ಆದ್ದರಿಂದ ಆ ಆಜ್ಞೆಗೆ ತಲೆಬಾಗಿ ಶ್ರೀಮದ್ ಆಚಾರ್ಯರು 4 ಗ್ರಂಥಗಳನ್ನು ಸೂತ್ರ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ. ಆದ್ದರಿಂದ ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಪ್ರಮೇಯಗಳು ಪೂರ್ಣ ಅಡಗಿರೋದು ಅದು ಸೂತ್ರ ಪ್ರಸ್ಥಾನದಲ್ಲಿ. ದೊಡ್ಡ ವಿಮರ್ಶೆಯನ್ನು ಪ್ರಾಯ ನ್ಯಾಯಸುಧಾವನ್ನು ಸೇರಿಸಿಕೊಂಡ ಆ ಸೂತ್ರದ ಆಚಾರ್ಯರ ಕೃತಿಗಳನ್ನು ನಾವು ಅಧ್ಯಯನ ಮಾಡಿದರೆ ಆವಾಗ ದ್ವೈತ ಸಿದ್ಧಾಂತದ ವೈಭವ ಏನು ಅಂತನ್ನೋದನ್ನು ಮನವರಿಕೆ ಮಾಡಿಕೊಳ್ಳಬಹುದಾದಷ್ಟು ವಿಸ್ತಾರವಾದ ಒಂದು ದ್ವೈತ ವಾಂಗ್ಮಯ ಈ ಸೂತ್ರ ಸಾಹಿತ್ಯದಲ್ಲಿ ನಮಗೆ ದೊರೆಯುತ್ತದೆ. ಇಷ್ಟು ವಿಸ್ತಾರವಾಗಿ ಪ್ರಾಯ ಬೇರೆ ಪ್ರಸ್ಥಾನಗಳು, ಗೀತಾ ಪ್ರಸ್ಥಾನ ಆಗಲಿ, ಉಪನಿಷತ್ ಪ್ರಸ್ಥಾನವಾಗಲಿ ಇಷ್ಟು ವಿಸ್ತಾರವಾಗಿ ಬೆಳೆದಿದೆಯೋ ಇಲ್ವೋ, ಅಷ್ಟು ದೊಡ್ಡ ಪ್ರಮೇಯಗಳ ರಾಶಿ ಅದು ಆಚಾರ್ಯರು ಕೊಟ್ಟಿದ್ದಾರೆ. ಒಂದು ಇವತ್ತಿನ ವಿಮರ್ಶಾ ದೃಷ್ಟಿ ಇದೆ, ಮಧ್ವ ಸಿದ್ಧಾಂತದಲ್ಲಿ ಹೊಸತನ ಏನಿದೆ ಅಂತ. ಈ ಜಿಜ್ಞಾಸೆ ವಸ್ತುತಃ ಮೂಲಭೂತವಾಗಿ ಸರಿಯಾದ ಚಿಂತನೆ ಅಲ್ಲ. ಯಾಕೆ ಹೊಸ್ತನ್ನು ಕೊಡೋದಕ್ಕೋಸ್ಕರ ಮಧ್ವಾಚಾರ್ಯರು ಬಂದಿದ್ದಲ್ಲ, ಇದ್ದದ್ದನ್ನು ಕೊಡೋದಕ್ಕೋಸ್ಕರ ಬಂದಿರೋದು. ದೇವತೆಗಳು ಭಗವಂತನಲ್ಲಿ ಮಾಡಿದ ಪ್ರಾರ್ಥನೆ ತತ್ವಜ್ಞಾನ ಲೋಪ ಆಗಿದೆ, ಆ ತತ್ವಜ್ಞಾನವನ್ನು ಪ್ರಸಾರ ಮಾಡುವ ಒಬ್ಬ ಸಮರ್ಥ ವ್ಯಕ್ತಿ ಭೂಮಿಯಲ್ಲಿ ಅವತರಿಸಬೇಕಾಗಿದೆ ಅಂತ ಅವರ ಪ್ರಾರ್ಥನೆ. ಹೊರತು ತತ್ವಜ್ಞಾನ ಎಲ್ಲ ಹಳೆಯದಾಗಿದೆ, ಹೊಸ್ತೇನಾದರೂ ಕೊಡಬೇಕು ಅಂತ ಮಧ್ವಾಚಾರ್ಯನ ಕಳಿಸ್ಕೊಟ್ಟಿದ್ದಲ್ಲ. ದೇವತೆಗಳ ಪ್ರಾರ್ಥನೆ ಉಪನಿಷತ್ತಿನಲ್ಲಿ, ವೇದಗಳಲ್ಲಿ, ಭಗವದ್ಗೀತೆಯಲ್ಲಿ ಹುದುಗಿದ ತತ್ವಜ್ಞಾನ ಜನಕ್ಕೆ ಮುಟ್ಟಬೇಕು. ಈ ಕಾರಣಕ್ಕೋಸ್ಕರ ಆಚಾರ್ಯರ ಅವತಾರದ ಉದ್ದೇಶ ಹೊರತು ಹೊಸ್ತನ್ನು ಕೊಡಬೇಕು ಅಂತ ಆಚಾರ್ಯರ ಅವತಾರ ಮಾಡಿದ್ದೇ ಅಲ್ಲ. ಆದ್ದರಿಂದ ಇವತ್ತಿನ ಕೆಲವು ವಿಮರ್ಶೆಗಳಿದೆ. ಮಧ್ವ ಸಿದ್ಧಾಂತದಲ್ಲಿ ಹೊಸ್ತೇನಿದೆ? ಕೆಲವು ಜೈನ ಸಿದ್ಧಾಂತದಲ್ಲಿ ಹೇಳಿದೆ, ಕೆಲವು ಸಾಂಖ್ಯದಲ್ಲಿ ಹೇಳಿದೆ, ಕೆಲವು ಮೀಮಾಂಸಾದಲ್ಲಿ ಹೇಳಿದೆ. ಆದ್ದರಿಂದ ಆಚಾರ್ಯರು ಹೊಸ್ತೇನು ಹೇಳಲೇ ಇಲ್ಲ ಅಂತ ಇದೆ. ಬೇಕಾದಷ್ಟು ಹೊಸತನಗಳಿವೆ. ಆದರೆ ಹೊಸ್ತು ಕೊಡ್ತೇನೆ ಅಂತ ಆಚಾರ್ಯ ಎಲ್ಲೂ ಪ್ರತಿಜ್ಞೆ ಮಾಡಿಲ್ಲ. ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ, ಗೀತೆಗೆ ವ್ಯಾಸರಿಗೆ ಅಭಿಪ್ರೇತವಾದ ಏನು ಅರ್ಥ ಇದೆಯೋ ಅದನ್ನು ನಾನು ಹೇಳ್ತೇನೆ. ಗೀತೆಯಲ್ಲಿ ಉಳಿದವರು ಯಾರೂ ಹೇಳದೇ ಇದ್ದ ಅಪೂರ್ವ ಅರ್ಥವನ್ನು ನಾನು ಹೇಳಿದ್ದೇನೆ ಅಂತ ಆಚಾರ್ಯ ಪ್ರತಿಜ್ಞೆ ಮಾಡೇ ಇಲ್ಲ. ದೇವತೆಗಳ ಉದ್ದೇಶವೂ ಅಷ್ಟೇ ಇತ್ತು. ಉಪನಿಷತ್ತುಗಳಲ್ಲಿ, ಆರ್ಷ ಸಾಹಿತ್ಯಗಳಲ್ಲಿ ಅಡಗಿದ ತತ್ವಗಳನ್ನು ನೀವು ಸಜ್ಜನ ವೃಂದಕ್ಕೆ ಕೊಡಬೇಕು ಅಂತ ಈ ಅಪೇಕ್ಷೆಯಿಂದ ಅವತರಿಸಿದ ಶ್ರೀಮದ್ ಆಚಾರ್ಯರ ಉದ್ದೇಶ ಹೊಸ್ತು ಕೊಡೋದಲ್ಲ, ಇದ್ದದ್ದನ್ನು ಕೊಡೋದು. ಆದ್ದರಿಂದ ತತ್ವವಾದ ಅನ್ನೋ ಹೆಸರು ಈ ಸಿದ್ಧಾಂತಕ್ಕೆ ತುಂಬ ಅನ್ವರ್ಥ. ಮುಖ್ಯವಾಗಿ ಶ್ರೀಮದ್ ಆಚಾರ್ಯರು ಆರಂಭದಲ್ಲಿ ಮಾಡಿದ ಒಂದು ದೊಡ್ಡ ಕೆಲಸ ಅಂದರೆ, ಇವತ್ತು ನಮ್ಮ ಮುಂದೆ ಸಿದ್ಧಾಂತದ ನಿರ್ಣಯಕ್ಕೆ ಅಗಾಧವಾದ ಗ್ರಂಥರಾಶಿ ಇದೆ. ನಾನು ದ್ವೈತ ಅದ್ವೈತ ಈ ಗ್ರಂಥಗಳನ್ನು ಹೇಳೋದಲ್ಲ, ಮೂಲ ಸಾಹಿತ್ಯ, ವೇದ, ಉಪನಿಷತ್ತುಗಳು, ಮಹಾಭಾರತ, 18 ಪುರಾಣಗಳು, ಬೇಕಾದಷ್ಟು ಗ್ರಂಥರಾಶಿ ಇದೆ. ಇವೆಲ್ಲ ಭಾರತೀಯ ದರ್ಶನದ ಮೂಲಭೂತವಾದ ಪ್ರಮೇಯಗಳನ್ನು ನಿರೂಪಣೆ ಮಾಡುವ ಆಕರಗಳು. ಇವುಗಳಲ್ಲಿ ಅವರವರ ಮನೋಭಾವಕ್ಕೆ ತಕ್ಕಂತೆ ಅವರವರು ಆರಿಸಿಕೊಂಡರು. ಉದಾಹರಣೆಗೆ ಶೈವ ಪಂಥದವರು ಶಿವ ಸರ್ವೋತ್ತಮ ಅಂತ ಹೇಳುವ ಗ್ರಂಥವನ್ನು
ಆಯ್ದುಕೊಂಡರು. ಅಲ್ಲಿ ಶಿವ ಬಿಟ್ಟರೆ ಇನ್ಯಾರು ದೇವತೆಗಳು ಇಲ್ಲ. ಇನ್ನೊಂದು ಪಂಥದವರು ಇನ್ನೊಂದು ಗ್ರಂಥ ಆರಿಸಿಕೊಂಡರು. ಅವರ ಮನೋಭಾವಕ್ಕೆ ತಕ್ಕಂತೆ ಅವರವರು ಒಂದೊಂದು ಆರ್ಷ ಗ್ರಂಥಗಳನ್ನು ಆರಿಸಿಕೊಂಡು ಅದರ ಆಧಾರದ ಮೇಲೆ ಅವರ ಸಿದ್ಧಾಂತವನ್ನು ಪ್ರಸಾರ ಮಾಡಿದರು. ಆಚಾರ್ಯರು ಮುಖ್ಯವಾಗಿ ಮಾಡಿದ ಕೆಲಸ ಅಂದರೆ ವೇದಾಂತದ ತತ್ವನಿರ್ಣಯಕ್ಕೆ ಯಾವುದು ಆಧಾರ ಅನ್ನೋದನ್ನು ಮೊದಲು ನಿರ್ಣಯ ಮಾಡಿದರು ಅವರು. ಇದು ಆಚಾರ್ಯರು ಸ್ವಂತ ನಿರ್ಣಯ ಮಾಡಿದ್ದಲ್ಲ. ನಮಗೆ ವೇದಾಂತದ ತತ್ವಗಳನ್ನು ಕೊಟ್ಟ ದೊಡ್ಡ ಸ್ರೋತಸ್ಸು ಗಂಗೋತ್ರಿ, ಅದು ವೇದವ್ಯಾಸರು. ಅವರ ಮಾತಿನ ಆಧಾರದಲ್ಲಿ ನಾವು ನಮ್ಮ ಆತ್ಮೋದ್ಧಾರಕ್ಕೆ, ಭಗವಂತನ ಅಪರೋಕ್ಷ ಜ್ಞಾನಕ್ಕೆ, ಮೋಕ್ಷಕ್ಕೆ ಬೇಕಾದ ತತ್ವಗಳನ್ನು ಕರಾರುವಾಕ್ಕಾಗಿ ನಿರ್ಣಯ ಮಾಡಲಿಕ್ಕೆ ಯಾವುದನ್ನು ಆಧಾರವಾಗಿ ತೆಗೆದುಕೊಳ್ಳಬೇಕು, ಇದನ್ನು ವ್ಯಾಸರ ಮಾತಿನಿಂದ ಆಚಾರ್ಯರು ಸ್ಪಷ್ಟವಾಗಿ ಮೊದಲು ಉಲ್ಲೇಖ ಮಾಡಿದರು. ಅಲ್ಲಿಗೆ ಅದೊಂದು ದೊಡ್ಡ ನಿರ್ಣಯ ಆಯಿತು. ಇಷ್ಟು ಗ್ರಂಥಗಳ ಆಧಾರದಿಂದ ನಾವು ತತ್ವನಿರ್ಣಯವನ್ನು ಮಾಡತಕ್ಕದ್ದು. ವ್ಯಾಸರೇ ಅನಂತ ಗ್ರಂಥಗಾಶಿಗಳನ್ನು ಬರೆದಿದ್ದಾರೆ. ಅವರೇ ಹೇಳಿದ್ದಾರೆ, ಬೇಕಾದಷ್ಟು ಪುರಾಣ ಬರೆದಿದ್ದೇನೆ, ತತ್ವನಿರ್ಣಯಕ್ಕೆ ಮಾತ್ರ ಇಷ್ಟನ್ನು ಮಾತ್ರ ಆರಿಸಿಕೊಳ್ಳಿ ಅಂತ. ಯಾವುದು? ಋಗಾದ್ಯಾಹ ಭಾರತಂ ಚೈವ ಪಂಚರಾತ್ರಮಥಾಖಿಲಂ ಮೂಲರಾಮಾಯಣಂ ಚೈವ ಶಾಸ್ತ್ರಮಿತ್ಯಭಿಧೀಯತೆ. ಇದು 4 ಆಧಾರ. ಶಾಸ್ತ್ರ ಅಂತ ಇದು. ಋಗಾದ್ಯಾಹ 4 ವೇದಗಳು. ಭಾರತಂ ಮಹಾಭಾರತ ಪಂಚಮೋ ವೇದಾನಾಂ ವೇದ, ಪಂಚಮ ವೇದ. ಪಂಚರಾತ್ರಂ ನಾರಾಯಣ ರೂಪದಿಂದ ಭಗವಂತ ರಚಿಸಿದ ಅಗಾಧವಾದ ಪಂಚರಾತ್ರ ಸಂಹಿತೆ. ಪಂಚರಾತ್ರ ಮಥ ಅಖಿಲಂ, ಪಂಚರಾತ್ರದಲ್ಲಿ ಕೆಲವು ಭಾಗವನ್ನು ಮಾತ್ರ ಆರಿಸಿ ಸಿದ್ಧಾಂತವನ್ನು ಪ್ರಸಾರ ಮಾಡಿದ ದರ್ಶನ ಇದೆ, ವೈಷ್ಣವ ದರ್ಶನವೇ ಇದೆ. ಆದರೆ ಆಚಾರ್ಯಂದರು ಅಖಿಲಂ ಒಂದು ಭಾಗ ಮಾತ್ರ ಅಲ್ಲ, ಪಂಚರಾತ್ರದ ಎಲ್ಲ ಸಂಹಿತೆಗಳು ಕೂಡ ತತ್ವನಿರ್ಣಯಕ್ಕೆ ಆಧಾರ. ಮೂಲ ರಾಮಾಯಣಂ ಚೈವ, ವಾಲ್ಮೀಕಿ ರಾಮಾಯಣ ಅಲ್ಲ, ಮೂಲ ರಾಮಾಯಣ, ವಾಲ್ಮೀಕಿ ರಾಮಾಯಣಕ್ಕೂ ಆಧಾರವಾಗಿರುವ ಮೂಲ ರಾಮಾಯಣ, ಇವುಗಳನ್ನು ಶಾಸ್ತ್ರ ಅಂತ. ಇದು ಆಚಾರ್ಯರ ಮಾತಲ್ಲ, ಇದು ಬ್ರಹ್ಮಾಂಡೆ ಅಂದರು ಆಚಾರ್ಯರು. ಇದು ವ್ಯಾಸರು ಕೊಟ್ಟಿರುವ ನಿರ್ಣಯ. ಇಷ್ಟು ಹೇಳಿ ನೋಡಿ, ವ್ಯಾಸರು ಎಷ್ಟು ತಾವೇ ಅನೇಕ ಪುರಾಣಗಳನ್ನು ಬರೆದಿದ್ದಾರೆ. ಅವರು ಕೊಟ್ಟ ನಿರ್ಣಯ ಎಷ್ಟು ದೃಢವಾದದ್ದು ನೋಡಿ. ಯಚ್ಚಾನುಕೂಲಮೇತಸ್ಯ ತಚ್ಚ ಶಾಸ್ತ್ರಂ ಪ್ರಕೀರ್ತಿತಂ. ಈ 4ಕ್ಕೆ ಯಾವುದು ಅನುಕೂಲವಾಗಿದೆಯೋ, ವಿರುದ್ಧವಾಗಿಲ್ವೋ, ಅದನ್ನು ಶಾಸ್ತ್ರ ಅಂತ ಆಧಾರವನ್ನಾಗಿ ತೆಗೆದುಕೊಳ್ಳಿ. ಅತೋನ್ಯೋ ಗ್ರಂಥ ವಿಸ್ತಾರ ನೈವ ಶಾಸ್ತ್ರಂ ಕುವರ್ತ್ಮತತ್. ಎಂಥ ಬೋಲ್ಡ್ ನಿರ್ಣಯ ನೋಡ್ರಿ, ವ್ಯಾಸರೇ ಕೊಟ್ಟ ನಿರ್ಣಯ. ನಾನು ಬೇಕಾದಷ್ಟು 18 ಪುರಾಣ ಬರೆದಿದ್ದೇನೆ, ಎಲ್ಲ ಪುರಾಣ ನೋಡಿಕೊಂಡು ಅಲ್ಲಿ ಹೇಳಿದ್ದು ಸರಿ ಇಲ್ಲಿ ಹೇಳಿದ್ದು ಸರಿ ಅಂತ ನೀವು ಗೊಂದಲಕ್ಕೆ ಈಡಾಗಬೇಡ್ರಿ. ನಾವು ಒಂದು ಪುರಾಣದಲ್ಲಿ ಶಿವ ಬಿಟ್ಟರೆ ಮತ್ತೊಂದಿಲ್ಲ ಅಂತ ಹೇಳುವ ಸಂದರ್ಭಗಳಿರ್ಬೋದು. ಸ್ಕಂದ ಪುರಾಣ ತೆಗೆದರೆ ಸ್ಕಂದ ಬಿಟ್ಟರೆ ಮತ್ತೊಬ್ಬ ದೇವರಿಲ್ಲ ಅಂತ ನಾನು ಹೇಳಿರ್ಬೋದು. ಅಥೋ ಅನ್ಯೋ ಗ್ರಂಥ ವಿಸ್ತಾರ, ಈ 4 ಬಿಟ್ಟು ಬೇರೆ ಏನೋ ಗ್ರಂಥದ ವಿಸ್ತಾರ ಇದೆಯೋ ನೈವ ಶಾಸ್ತ್ರಂ, ಅದು ತತ್ವನಿರ್ಣಯಕ್ಕೆ ಆಧಾರ ಅಲ್ಲ, ಬೇಸ್ ಅಲ್ಲ. ಕುವರ್ತ್ಮತತ್, ಕುವರ್ತ್ಮ ಅಂದರೆ ಕೆಟ್ಟ ದಾರಿ ಅಂತ. ನಿಮ್ಮನ್ನು ಒಳ್ಳೆ ದಾರಿಗೆ ಏರಿಸುವ ಬದಲು ಅದು ಕೆಟ್ಟ ದಾರಿಯನ್ನೇ ಹಿಡಿಸ್ತದೆ ಅಂತ. ಇದು ಮಧ್ವಾಚಾರ್ಯ ಹೇಳಿದ್ದಲ್ಲ, ಪುರಾಣಗಳನ್ನು ಬರೆದ ವೇದವ್ಯಾಸರೇ ಕೊಟ್ಟ ನಿರ್ಣಯ. ಇದನ್ನು ಆಚಾರ್ಯರು ಉಲ್ಲೇಖ ಮಾಡಿ, ನಾನು ತತ್ವನಿರ್ಣಯವನ್ನು ಮಾಡೋದು ವ್ಯಾಸರು ಹೇಳಿದ ಈ ಗ್ರಂಥದ ಪಂಚಾಂಗದ ಮೇಲೆ. ಆದ್ದರಿಂದ ನನ್ನ ನಿರ್ಣಯವನ್ನು ನೀವು ಇನ್ಯಾವುದೋ ಗ್ರಂಥ ಹಿಡಿದು ಅದಕ್ಕೆ ವಿರುದ್ಧವಾಗಿದೆ ಅಂತ ಹೇಳಿದರೆ ಅದು ಅಥಾರಿಟಿ ಅಂತ ನಾನು ಪರಿಗಣಿಸೋದಿಲ್ಲ. ವ್ಯಾಸರೇ ಅಷ್ಟು ಗ್ರಂಥಗಳನ್ನು ಬರೆದು ತತ್ವನಿರ್ಣಯಕ್ಕೆ, ನಿಮ್ಮ ಆತ್ಮೋದ್ಧಾರಕ್ಕೆ, ತತ್ವವನ್ನು ತಿಳಿಸೋದಕ್ಕೆ ಆಧಾರವನ್ನಾಗಿ ಇವು 4 ಬಳಸಿಕೊಳ್ಳಿ ಅಂತ ವ್ಯಾಸರೇ ಹೇಳಿದ್ದಾರೆ. ಉಳಿದ ಪುರಾಣಕ್ಕೂ ನಾನು ಹೇಳಿದ ತತ್ವಕ್ಕೂ ವಿರೋಧ ಬಂದರೆ ಅದು ನನ್ನ ತತ್ವ ತಪ್ಪು ಅಂತ ಹೇಳೋದಕ್ಕೆ ಕಾರಣ ಆಗೋದಿಲ್ಲ. ಇದು ಆಚಾರ್ಯರು ತಮ್ಮ ಸಿದ್ಧಾಂತ ಪ್ರಸಾರದಲ್ಲಿ ಮಾಡಿದ ಒಂದು ದೊಡ್ಡ ಹೆಜ್ಜೆ, ಪ್ರಮುಖವಾದ ಒಂದು ನಿರ್ಣಯ. ಈ ಆಧಾರದಲ್ಲಿ ಶ್ರೀಮದ್ ಆಚಾರ್ಯರು
ನಾವು ಪಂಚಭೇದ ತಾರತಮ್ಯ ಇಷ್ಟೇ ಅಂತೇವೆ. ಆಚಾರ್ಯರು ಜೀವನ ಬಗ್ಗೆ, ಜೀವನಿಗೂ ಪರಮಾತ್ಮನಿಗೂ ಇರೋ ಸಂಬಂಧದ ಬಗ್ಗೆ, ಪರಮಾತ್ಮನ ಬಗ್ಗೆ, ಸೃಷ್ಟಿಯ ಬಗ್ಗೆ, ಪ್ರಪಂಚದ ಜಡ ಪದಾರ್ಥಗಳ ಬಗ್ಗೆ, ದೇವತೆಗಳ ಬಗ್ಗೆ, ಏನೇನು ಈ ಪದಾರ್ಥಗಳಲ್ಲಿ ತತ್ವ ಅಂತ ನಾವು ಪರಿಗಣಿಸ್ತೇವೋ ಅವೆಲ್ಲದರ ಬಗ್ಗೆ ಒಂದು ನಿರ್ಣಯವನ್ನು ಕೊಟ್ಟಿದ್ದಾರೆ. ಇದು ಗೊತ್ತಾಗಬೇಕಾದರೆ ನಾವು ಅನುವ್ಯಾಖ್ಯಾನವನ್ನು ನೋಡಬೇಕು. ಅನುವ್ಯಾಖ್ಯಾನದ ಹೊರತಾಗಿ ಆಚಾರ್ಯರು ಕೆಲವು ವಿಷಯಗಳ, ನೀವು ತತ್ವನಿರ್ಣಯನೋ ತತ್ವೋದ್ಯೋತನೋ ತೆಗೆದು ನೋಡಿದ್ರೆ ಅಲ್ಲಿ ಪರಮತದ ವಿಮರ್ಶೆಗಳೇ ಜಾಸ್ತಿ ಬರ್ತದೆ. ಆಚಾರ್ಯರು ನಮ್ಮದು ಏನು ಅಂತ ಹೇಳೋ ಬದಲು ಮತ್ತೊಬ್ಬರನ್ನೇ ದೂಷಣೆ ಮಾಡೋದರಲ್ಲಿ ಗ್ರಂಥಗಳನ್ನು ಬರೆದಿದ್ದಾರೆ ಅಂತ ಒಂದು ತಪ್ಪು ಕಲ್ಪನೆ ಬರುವ ಸಂದರ್ಭ ಇದೆ. ಒಂದು ಅಂಶವನ್ನು ನಾವು ಗಮನಿಸಬೇಕು. ನ್ಯಾಯಸುಧಾದಲ್ಲಿ ಆಚಾರ್ಯರು ಎಲ್ಲೆಲ್ಲಿ ಪರಮತ ಅಂದರೆ ನೀವು ಅದ್ವೈತ ಅಂತಲೇ ಅಂದ್ಕೋಬೇಡ್ರಿ. ಪರಮತ ಅಂದರೆ ಆಚಾರ್ಯರ ಸಿದ್ಧಾಂತಕ್ಕೆ ವಿರುದ್ಧವಾದ, ಅದು ಮೀಮಾಂಸಾ ದರ್ಶನ ಆಗಿರ್ಬೋದು, ಸಾಂಖ್ಯ ದರ್ಶನ ಆಗಿರ್ಬೋದು, ನ್ಯಾಯ ವೈಶೇಷಿಕ ದರ್ಶನ ಆಗಿರ್ಬೋದು, ಇನ್ಯಾವುದೇ ದರ್ಶನಗಳಾಗಿರ್ಬೋದು. ಈ ದರ್ಶನಗಳ ಎಲ್ಲ ದರ್ಶನಗಳ ವಿಮರ್ಶೆಯನ್ನು ನಿಷ್ಪಕ್ಷಪಾತವಾಗಿ ನಡೆಸಿದ್ದಾರೆ. ಅವರಿಗೆ ಒಂದು ದರ್ಶನದ ಮೇಲೆ, ತಮ್ಮ ಸಮಕಾಲದಲ್ಲಿ ಇದ್ದ ಒಂದು ದರ್ಶನ ಅದ್ವೈತ, ಅದರ ಮೇಲೆ ಮಾತ್ರ ಒಂದು ಕಟಾಕ್ಷ ಬೀರುವ ಉದ್ದೇಶ ಆಚಾರ್ಯರಿಗಿರಲಿಲ್ಲ. ಇದನ್ನು ಯಾಕೆ ಮಾಡಿದ್ದಾರೆ? ಪರದರ್ಶನದ ವಿಮರ್ಶೆ ಯಾಕೆ ಅಂತ. ಇದಕ್ಕೆ ಎಲ್ಲೆಲ್ಲಿ ಬೇರೆ ದರ್ಶನಗಳ ವಿಮರ್ಶೆ, ನಮ್ಮ ಸಿದ್ಧಾಂತವನ್ನು ಹೇಳ್ತಾರೆ ಸೂತ್ರದ ಆಧಾರದಲ್ಲಿ, ಬೇರೆ ದರ್ಶನಗಳ ವಿಮರ್ಶೆ ಮಾಡ್ತಾರೆ ಇದಕ್ಕೆ ವಿರುದ್ಧವಾಗಿದ್ದರೆ. ಯಾಕೆ ಮಾಡ್ತಾರೆ ಅನ್ನೋದಕ್ಕೆ ಅಲ್ಲೆಲ್ಲಲ್ಲಿ ಒಂದು ಸತ್ಯ ಅಲ್ಲ, ಎರಡು ಸತ್ಯ ಅಲ್ಲ, ಅನೇಕ ಬಾರಿ ಟೀಕಾಕೃತ್ಪಾದರು ಹೇಳ್ತಾರೆ. ಪರದರ್ಶನದ ವಿಮರ್ಶೆ ಯಾಕೆ ಆಚಾರ್ಯರು ಮಾಡಿದ್ದಾರೆ ಅಂದರೆ, ವೇದಾಂತದ ತತ್ವಗಳಿದೆಯಲ್ಲ ಅದು ರಾಜಕೀಯ ಅಲ್ಲ. ರಾಜಕೀಯ ಆದರೆ ಒಂದು ಪಕ್ಷದವರು ಬಂದರೆ ನೀನು ಬಿಟ್ಟರೆ ಬೇರೆ ಇಲ್ಲ ಅನ್ನೋದು, ಇನ್ನೊಂದು ಪಕ್ಷದ ಪ್ರಧಾನಿ ಬಂದರೆ ನೀನು ಬಿಟ್ಟರೆ ಬೇರೆ ಇಲ್ಲ ಅನ್ನೋದು, ಎಲ್ರಿಗೂ ಜೈ ಅನ್ನೋದು, ಇದು ರಾಜಕೀಯ. ತತ್ವ ಸಿದ್ಧಾಂತದಲ್ಲಿ ನಿಮ್ಮದು ಸರಿಯೇ, ನಮ್ಮದು ಸರಿ, ದ್ವೈತನೂ ಸರಿ, ಅದ್ವೈತನೂ ಸರಿ, ಇನ್ನೊಂದು ಸರಿ, ಇದು ತುಷ್ಟೀಕರಣ ಅಲ್ಲ. ತತ್ವ ಅಂದರೆ ಒಂದು, ಅದು ತತ್ವ ಅನ್ನೋದು ಅದು ಆಗುತ್ತೆ ಇದು ಆಗುತ್ತೆ ಅಲ್ಲ, ಅದು ಒಂದೇ. ಇದು ಮೈಕ್ ಅಂದರೆ ಮೈಕೆ, ಇನ್ನೊಬ್ಬರು ಇದನ್ನು ಬಂದು ಲೈಟ್ ಅಂದರೆ ಅಲ್ಲ, ಅದು ಲೈಟೂ ಆಗ್ಬೋದು ಮೈಕೂ ಆಗ್ಬೋದು ಅಂತ ಕಾಂಪ್ರಮೈಸಿಂಗ್ ಇಲ್ಲ. ಅದು ತತ್ವ ಅಂದಮೇಲೆ ಅದರದ್ದು ಸ್ವರೂಪ ಅನಾರೋಪಿತಂ ತತ್ವಂ, ವಸ್ತುಸ್ಥಿತಿ ಏನಿದೆಯೋ ಅದು ತತ್ವ. ಆದ್ದರಿಂದ ತತ್ವ ಒಂದಾಗಿರಬೇಕು. ಅದು ವಿರುದ್ಧವಾದ ಇನ್ನೊಂದು ಅಭಿಪ್ರಾಯ ಅದು ವಿಮರ್ಶೆಗೆ ಒಳಪಡಿಸಲೇಬೇಕು. ಅಲ್ಲಿಗೆ ತಾವು ಹೇಳಿದ ಸಿದ್ಧಾಂತಕ್ಕೆ ವಿರುದ್ಧವಾದ ಇನ್ನೊಂದು ಸಿದ್ಧಾಂತ ಇದ್ದರೆ ಅದು ಸರಿಯೋ ತಪ್ಪೋ ಅಂತ ವಿಮರ್ಶೆ ಮಾಡಿದಾಗ ಇದು ಶೈನ್ ಆಗುತ್ತೆ. ಆವಾಗ ತಾವು ಹೇಳಿದ ತತ್ವ ಅದೇ ಕರೆಕ್ಟ್ ಅಂತಾಗತ್ತೆ. ಸೊ ಆಚಾರ್ಯರು ಪರಮತವನ್ನು ಯಾಕೆ ವಿಮರ್ಶೆ ಮಾಡ್ತಾರೆ ಅಂದರೆ, ಸುಧಾಕಾರರು ಇದನ್ನು ಸ್ಪಷ್ಟ ಅಲ್ಲಲ್ಲಿ ಹೇಳ್ತಾರೆ. ಯಾಕೆ ಮಾಡ್ತಾರೆ ಅಂದರೆ, ಇದೇ ತತ್ವ ಅಂತ ನಮಗೆ ಖಾತ್ರಿಯಾದರೆ ಮಾತ್ರ ನಮ್ಮ ಆತ್ಮೋದ್ಧಾರ. ಇದು ಆಗ್ಬೋದು, ಅದು ಆಗ್ಬೋದು. ನಿಮಗೆ ಆ ಏಕಾದಶಿ, ನಮಗೆ ಈ ಏಕಾದಶಿ ಅಂತ ಪಾಲು ಮಾಡಿಕೊಂಡ ಥರ ನಿಮಗೆ ಆ ತತ್ವ, ನಮಗೆ ಈ ತತ್ವ, ನಮಗೆ ಇದರಿಂದ ಉದ್ಧಾರ, ನಮಗೆ ಅದರಿಂದ, ಈ ಕಾಂಪ್ರಮೈಸಿಂಗ್ ಸಿದ್ಧಾಂತದಲ್ಲಿ ಇಲ್ಲ. ಆದ್ದರಿಂದ ಆಚಾರ್ಯರು ಹೇಳಿದ ತತ್ವವೇ ಉಪನಿಷತ್ತಿನ ಸಿದ್ಧಾಂತ ಅಂತ ನಿಮಗೆ ದೃಢ ಆಗಬೇಕಾದ್ರೆ ಬೇರೆನೂ ಇದೆಯಲ್ಲ ನೋಡಿ, ಅಲ್ಲಿ ಇಂಥ ದೋಷಗಳಿವೆ. ಆದ್ದರಿಂದ ಅದಕ್ಕಿಂತ ಇದು ನಿಜವಾದ ಉಪನಿಷತ್ತಿನ ಅಭಿಪ್ರಾಯ. ಇದು ಆಚಾರ್ಯರು ಪರಮತದ ವಿಮರ್ಶೆಗೆ ಮಾಡುವ ಉದ್ದೇಶವನ್ನು ಈ ರೀತಿ ಸ್ಪಷ್ಟಪಡಿಸಿದ್ದಾರೆ ಟೀಕಾಕೃತ್ಪಾದರು. ಸಮಯಪಾದದಲ್ಲಿ ಸ್ಪಷ್ಟ ಹೇಳ್ತಾರೆ ನೋಡಿ. ವೇದವ್ಯಾಸರೇ ಬ್ರಹ್ಮಸೂತ್ರದಲ್ಲಿ ತತ್ವವನ್ನು ನಿರ್ಣಯ ಮಾಡಲಿಕ್ಕೆ ಎಷ್ಟು ಪ್ರಾಶಸ್ತ್ಯ ಕೊಟ್ಟಿದ್ದಾರೋ, ಸಮಯಪಾದ ಅಂತ ಒಂದು ಪಾದ ಇದೆ, 2ನೇ ಅಧ್ಯಾಯದ 2ನೇ ಪಾದ. ಇಲ್ಲಿ ವೇದವ್ಯಾಸರು ಏನು ಮಾಡ್ತಾರೆ ಅಂದರೆ, ಬೇರೆ 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 ಸಿದ್ಧಾಂತಗಳ ಸರಿತಪ್ಪುಗಳ ವಿಮರ್ಶೆ ಮಾಡ್ತಾರೆ. ಅಲ್ಲಿಗೆ ನಮ್ಮ ಸಿದ್ಧಾಂತವನ್ನು ನಾವು ತಿಳ್ಕೊಳ್ಳೋದು ಎಷ್ಟು ಮುಖ್ಯವೋ, ಬೇರೆ ಸಿದ್ಧಾಂತಗಳು ಸರಿಯಲ್ಲ ಅನ್ನೋದು ತಿಳಿಯೋದು ಅಷ್ಟೇ ಅವಶ್ಯಕ ಅನ್ನೋದು ವೇದವ್ಯಾಸರದು ಅಭಿಪ್ರಾಯ. ಇಲ್ಲದಿದ್ದರೆ ಆ ಸಮಯಪಾದವನ್ನು ಬರಿತಾನೇ ಇರಲಿಲ್ಲ. ಅಲ್ಲಿ ಅನೇಕ ಅವರ ಕಾಲದಲ್ಲಿ ಇದ್ದ ಸಿದ್ಧಾಂತಗಳ ವಿಮರ್ಶೆಯನ್ನು ಮಾಡಿದ್ದಾರೆ ವೇದವ್ಯಾಸರು. ಸಾಂಖ್ಯ ದರ್ಶನದ ವಿಮರ್ಶೆ ಇದೆ, ಬೌದ್ಧ ವೈದಿಕ ಅವೈದಿಕ ಎಲ್ಲ ದರ್ಶನಗಳ ವಿಮರ್ಶೆಯನ್ನು ಮಾಡಿ ವೇದವ್ಯಾಸರು ತಾವು ಹೇಳಿದ ಸಿದ್ಧಾಂತ ಸರಿ ಅಂತ. ಸೊ
ಒಂದು ಸಿದ್ಧಾಂತ ದೃಢ ಆಗಬೇಕು ಅಂತಾದರೆ ಅದಕ್ಕೆ ಎರಡು ಮುಖಗಳು ಅಗತ್ಯ. ಬೇರೆ ಸಿದ್ಧಾಂತಗಳ ನಿರೂಪಣೆ ಏನಿದೆಯೋ ಅದು ಸರಿಯಿಲ್ಲ. ನಮ್ಮ ಸಿದ್ಧಾಂತಕ್ಕೆ ಆಧಾರ ಇದೆ. ಇವೆರಡೂ ಕೂಡ ಸಮಾನವಾದ ಪಾತ್ರದಲ್ಲಿ ಕೆಲಸ ಮಾಡ್ತವೆ. ಆದ್ದರಿಂದ ಒಬ್ಬ ಸಿದ್ಧಾಂತಿ ತನ್ನ ತತ್ವವನ್ನು ಮಂಡನೆ ಮಾಡಬೇಕಾದ್ರೆ ನಿಮ್ಮದನ್ನು ನೀವು ಹೇಳ್ತಾ ಹೋಗ್ರಿ, ಬೇರೆಯವ್ರನ್ನ ಯಾಕೆ ಉಗೀತೀರಿ ಅಂತ ಕೇಳಬಾರ್ದು. ಅದು ಉಗಿಯೋದಲ್ಲ, ಅವರನ್ನು ಉಗಿಯೋದಲ್ಲ. ಅದು ನಮ್ಮ ನಾನು ಹೇಳಿದ ತತ್ವದ ಬಗ್ಗೆ ಇದೇ ಸರಿ ಅಂತ ಶ್ರೋತೃಗಳಿಗೆ ಕೊಡುವ ನಿರ್ಣಯ. ಅವರಿಗೆಲ್ಲ, ಶ್ರೋತೃಗಳಿಗೆ ಇದೇ ಸರಿ ಅಂತ ನಿರ್ಣಯ ಇದ್ದರೆ ಮಾತ್ರ ನಮ್ಮ ಆತ್ಮೋದ್ಧಾರ ಸಾಧ್ಯ. ಈ ನಿರ್ಣಯಕ್ಕೋಸ್ಕರ ಆಚಾರ್ಯರು ಬೇರೆ ಮತಗಳ ವಿಮರ್ಶೆಯನ್ನು ನಡೆಸಿದ್ದಾರೆ. ಆ ದೃಷ್ಟಿಯಿಂದ ನಾವು ಸಾಧಾರಣ ದ್ವೈತ ಸಿದ್ಧಾಂತದ ಗ್ರಂಥಗಳನ್ನು ಓದ್ತಾ ಹೋದರೆ ಒಂದಷ್ಟು ಓದ್ತೀವಿ, ಅಯ್ಯೋ ಇಲ್ಲಿ ಬೇರೆ ಮತಗಳನ್ನು ಬೈಯೋದೇ ಆಗಿಬಿಟ್ಟಿದೆ ಸಾಕು ಅಂತ ಬಿಟ್ಬಿಡ್ತೀವಿ. ಆದರೆ ಬೇರೆ ಸಿದ್ಧಾಂತಗಳ ವಿಮರ್ಶೆಗೆ ಮುಂಚೆ ಆಚಾರ್ಯರು ಅಪೂರ್ವವಾದ ಪ್ರಮೇಯಗಳನ್ನು ಹೇಳಿರ್ತಾರೆ. ಅವುಗಳ ಬಗ್ಗೆ ಗಮನ ಹರಿಸೋದು ತೀರಾ ಅವಶ್ಯಕ. ಅಂದರೆ ಆಚಾರ್ಯರ ಗ್ರಂಥಗಳಲ್ಲಿ ಪರಮತದ ವಿಮರ್ಶೆಯ ಜೊತೆಗೆ ಸ್ವಸಿದ್ಧಾಂತದ ನಿರೂಪಣೆ, ಅದು ಕೆಲವು ಕಡೆ ಸಂಕ್ಷಿಪ್ತವಾಗಿ ಬರಬಹುದು, ಪರಮತ ವಿಮರ್ಶೆ ದೀರ್ಘವಾಗಿರಬಹುದು. ಎಲ್ಲಿ ಸಂಕ್ಷಿಪ್ತವಾಗಿ ಬಂದಿದೆಯೋ ಅಲ್ಲಿ ಟೀಕಾಕಾರರು ಟಿಪ್ಪಣಿಕಾರರು ಅದನ್ನು ವಿಶದವಾಗಿ ಬಿಡಿಸಿದ್ದಾರೆ. ಆದ್ದರಿಂದ ಜೀವತತ್ವದ ಬಗ್ಗೆ, ಸೃಷ್ಟಿಯ ಬಗ್ಗೆ, ದೇವರ ಬಗ್ಗೆ, ವಾಯು ದೇವತೆಗಳ ಬಗ್ಗೆ ಎಲ್ಲ ಬಗ್ಗೆಯೂ ಕೂಡ ಆಚಾರ್ಯರ ಗ್ರಂಥಗಳಲ್ಲಿ ಅಷ್ಟು ಸ್ಪಷ್ಟವಾದ ನಿರೂಪಣೆ ಇದೆ ಅನ್ನೋದನ್ನು ನಾವು ಮರಿಬಾರದು. ಇದನ್ನು ತಿಳಿಸುವ ಉದ್ದೇಶದಿಂದ ಮಾಧ್ವ ಸಿದ್ಧಾಂತದ ಪ್ರಮುಖ ಪ್ರಮೇಯಗಳು ಅಂತ, ಪ್ರಧಾನ ಪ್ರಮೇಯಗಳು ಅಂತ ನಾನು ವಿಷಯವನ್ನು ಆರಿಸಿಕೊಂಡಿದ್ದೇನೆ. ನಮಗೆ ಮಾಧ್ವ ಸಿದ್ಧಾಂತದ ಪ್ರಮುಖ ಪ್ರಮೇಯ ಅಂದಕೊಳ್ಳೆ ಹರಿಸರೋತ್ತಮ, ವಾಯುಜೀವೋತ್ತಮ, ಪಂಚಭೇದ, ತಾರತ ಇಷ್ಟನ್ನು ಮಾತ್ರ ಅಂತೇವೆ. ಇಷ್ಟು ಮಾತ್ರ ತತ್ವ ಅಲ್ಲ. ಆಚಾರ್ಯರ ಸಿದ್ಧಾಂತದಲ್ಲಿ ಇದಕ್ಕಿಂತ ಮಿಗಿಲಾದ, ನಾವು ತಿಳ್ಕೊಳ್ಳೇಬೇಕಾದ, ಯಾವುದನ್ನು ತಿಳ್ಕೊಂಡ್ರೆ ನಮ್ಮ ದೈನಂದಿನ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮಾನಸಿಕವಾಗಿ ಪುಷ್ಟಿ ಬರಬಹುದು. ನಾವು ಜಪನೋ ಪೂಜೆನೋ ಸಂಧ್ಯಾವನೆನೋ ಮಾಡ್ತಾ ಹೋಗ್ತೇವೆ. ಮಾಡ್ತಾ ಹೋಗುವಾಗ ನೋಡಿ, ಫಿಲಾಸಫಿ ಆಚಾರ ಎರಡು ಸೇರಿದರೆ ಅದು ಪೂರ್ಣ ಆಗೋದು. ಅದು ಆತ್ಮೋದ್ಧಾರಕ್ಕೆ ಕಾರಣ. ಫಿಲಾಸಫಿ ಅಂದರೆ ಮನಸ್ಸಿಗೆ ಕೊಡುವ ಆಹಾರ, ಆಚಾರ ಅಂದರೆ ದೇಹಕ್ಕೆ ಕೊಡುವ ಬೇರೆ ಬೇರೆ ಕ್ರಿಯೆಗಳು. ನಾಲಿಗೆಗೋ ನಮ್ಮ ವಾಗೀಂದ್ರಿಯಕ್ಕೋ ದೇಹಕ್ಕೂ ಕೊಡುವ ವ್ರತ ಉಪವಾಸ ಇವುಗಳಿರ್ಬೋದು. ಆದರೆ ಬರೇ ಆಚಾರ ಬರೇ ವಿಚಾರ ಇವೆರಡೂ ಅಪೂರ್ಣ. ಆಚಾರದ ಜೊತೆ ವಿಚಾರ ಸೇರಿದಾಗ ಅದು ಪೂರ್ಣ ಆಗುತ್ತೆ. ಆ ಕಾರಣದಿಂದ ನಾವು ವ್ರತ ಉಪವಾಸ ಜಪ ಪೂಜೆ ಎಷ್ಟಕ್ಕೆ ಮಹತ್ವವನ್ನು ಕೊಡ್ತೇವೋ, ಈ ಅನುಸಂಧಾನಕ್ಕೂ ಅಷ್ಟೇ ಮಹತ್ವವನ್ನು ಕೊಟ್ಟಾಗ ಅದು ಪೂರ್ಣವಾದ ಫಲವನ್ನು ಕೊಡೋದಕ್ಕೆ ಸಾಧ್ಯ. ಆ ದೃಷ್ಟಿಯಿಂದ ಆಚಾರ್ಯರ ಸಿದ್ಧಾಂತದ ಪ್ರಮೇಯಗಳು ನಮ್ಮ ಆಚಾರದಲ್ಲಿ ವಿಚಾರವನ್ನು ಸೇರಿಸಿಕೊಂಡು ಪರಿಪೂರ್ಣವಾದ ಒಂದು ಅನುಷ್ಠಾನಕ್ಕೆ, ಆತ್ಮೋದ್ಧಾರಕ್ಕೆ ಕಾರಣವಾಗುವ ದೊಡ್ಡ ಸಾಧನವಾಗೋಕ್ಕೆ ಸಾಧ್ಯ ಇದೆ ಅನ್ನೋ ದೃಷ್ಟಿಯಿಂದ ಆಚಾರ್ಯ ಸಿದ್ಧಾಂತದ ಪ್ರಮುಖ ಪ್ರಮೇಯಗಳು ಅಂತ ನಾವು ತಿಳಿದಷ್ಟೇ ಅಲ್ಲದೆ ಅನೇಕ ಅಂಶಗಳು ಆಚಾರ್ಯರ ಸಿದ್ಧಾಂತದಲ್ಲಿ ನಮ್ಮ ಬೆಳಕಿಗೆ ಬಾರದೆ ಇರುವ ಅಂಶಗಳು ಇವೆ ಅನ್ನೋದನ್ನು ತಿಳಿಸುವ ದೃಷ್ಟಿಯಿಂದ ನಾನು ಈ ವಿಷಯವನ್ನು ಆರಿಸಿಕೊಂಡಿದ್ದೇನೆ. ಆರಂಭದಲ್ಲಿ ನಾನು ತಡಾಗಿದೆ ಇವತ್ತು ಶುರುವಾಗುವಾಗ ಒಂದು ವಿಷಯವನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೇನೆ. ಸಾಧಾರಣ ಇವತ್ತಿನ ವೇದಾಂತ ಸಮಾಜದಲ್ಲಿ ತತ್ವ ಸಿದ್ಧಾಂತದ ಬಗ್ಗೆ ನಮ್ಮ ಗುಂಪು ಅಂದರೆ ಮಾಧ್ವರ ಗುಂಪು ತುಂಬ ರಿಜಿಡ್ ಅಂತ, ಅಂದರೆ ತುಂಬ ಸಾಂಪ್ರದಾಯಿಕರವರು. ಅವರಿಗೆ ವಿಶಾಲವಾದ ಒಂದು ಮನೋಭಾವನೆ ಇಲ್ಲ. ಅವರ ಪಾಡಿಗೆ ಅವರು ತುಂಬ ಸಂಕುಚಿತ ಮನೋಭಾವದವರು ಅನ್ನೋ ಒಂದು ಭಾವನೆಗೆ ನಮ್ಮ ಸಮಾಜ ಗುರಿಯಾಗಿದೆ. ಇದಕ್ಕೆ ನಾವು ಹೊಣೆಗಾರರು. ಒಂದು ರೀತಿಯಲ್ಲಿ ಉಳಿದವರು ಅಡ್ಜಸ್ಟ್ ಆದಂಗೆ, ಮತ್ತೊಬ್ಬರ ಜೊತೆ ಬೆರೆಯುವಂಗೆ ನಾವು ಬೆರೆಯೋಕ್ಕೆ ಸಿದ್ಧ ಇಲ್ಲ. ನಮ್ಮತನವನ್ನು ನಾವು ಬಿಟ್ಟುಕೊಂಡು ಇನ್ನೊಬ್ಬರ ಜೊತೆಯಲ್ಲಿ ಸೇರಿಕೊಳ್ಳೋಕ್ಕೆ ನಾವು ಸಿದ್ಧರಿಲ್ಲ. ಅದು ಬೇಕು ವೇದಾಂತ ಪ್ರಪಂಚದಲ್ಲಿ. ಹಾಗೆ ಅಂತ ಅಂದ್ಕೊಂಡು ಇನ್ನೊಬ್ಬರನ್ನು ದ್ವೇಷ ಮಾಡ್ತೇವೆ, ಜುಗುಪ್ಸಾ ಮನೋಭಾವದಿಂದ ನೋಡ್ತೇವೆ ಅಂತ ಅರ್ಥ ಅಲ್ಲ.
ಆದರೆ ಆಚಾರ್ಯರ ಸಿದ್ಧಾಂತದ ದೃಷ್ಟಿ ಅದು ತುಂಬ ಉದಾರವಾದದ್ದು. ನಾವು ಅಂದುಕೊಳ್ಳುವಷ್ಟು ಅದು ಸಂಕುಚಿತ ಮನೋಭಾವದ ಒಂದು ಸಿದ್ಧಾಂತ ಅಲ್ಲ. ನೋಡಿ, ಶ್ರೀಮದ್ ಆಚಾರ್ಯರು ಅವತಾರ ಮಾಡಿ ತತ್ವಪ್ರಸಾರ ಮಾಡಿ ಸುಮಾರು 13ನೇ ಶತಮಾನ, ಇವತ್ತು 700-800 ವರ್ಷಗಳ ಹಿಂದೆ. ಆವತ್ತಿನ ಸಮಾಜಕ್ಕೂ ಇವತ್ತಿನ ಸಮಾಜಕ್ಕೂ ಅಂತರ ಬಹಳ ಇದೆ. ತುಂಬ ರಿಜಿಡ್ಡಾದ ಒಂದು ಮನೋಭಾವ ಇಟ್ಕೊಂಡಿರುವ ಸಂದರ್ಭ ಅದು 700-800 ವರ್ಷಗಳ ಹಿಂದೆ. ಅಂಥ ಸಂದರ್ಭದಲ್ಲಿ ಆಚಾರ್ಯರ ಮನೋಭಾವ ಸಿದ್ಧಾಂತದ ಬಗ್ಗೆ ಎಷ್ಟು ಉದಾರವಾಗಿತ್ತು ಅನ್ನೋದಕ್ಕೆ ಒಂದು 2 ಸಂದರ್ಭಗಳನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ. ನೋಡಿ, ಆಚಾರ್ಯರಿಗಿಂತ ತುಂಬ ಹಿಂದಿನವರು ಶಂಕರಾಚಾರ್ಯರು, ಅದ್ವೈತ ಸಿದ್ಧಾಂತದ ಪ್ರವರ್ತಕರು. ಅದು ಅವರದ್ದು ಕ್ರಿಸ್ತ ಪೂರ್ವದವರೆಗೂ ತಗೊಂಡು ಹೋಗುವ ವಾದಗಳು ಇವೆ. ಇವತ್ತು 6ನೇ ಶತಮಾನ ಕ್ರಿಸ್ತ ಶಕ ಅಂತ ಹೇಳೋದು ಇದೆ, ಪೂರ್ವಕ್ಕೂ ಹೋಗುವ ವಾದಗಳು ಇವೆ. ಇಷ್ಟು ಅಂತರ ಆಚಾರ್ಯರಿಗೂ ಶಂಕರಾಚಾರ್ಯರಿಗೂ ಇದೆ. ಆದರೆ ಭಗವದ್ಗೀತೆ ಇದೆಯಲ್ಲ, ಇದು ನಮ್ಮ ದೇಶದ ಒಂದು ಹೆಮ್ಮೆಯ ಗ್ರಂಥ. ಅದು ಕೃಷ್ಣ ವೇದಾಂತದ ತತ್ವಗಳನ್ನು ಸಾಮಾನ್ಯ ಜನಕ್ಕೂ ಮುಟ್ಟುವಂತೆ ಸರಳವಾಗಿ ಹೇಳಿದ ಒಂದು ಗ್ರಂಥ ಅಂತ ಪ್ರಸಿದ್ಧಿ ಪಡೆದ ಒಂದು ಸಾಹಿತ್ಯ, ಧಾರ್ಮಿಕ ತತ್ವಗಳನ್ನು ನಿರೂಪಿಸುವ ಸಾಹಿತ್ಯ ಅದು. ಈ ಭಗವದ್ಗೀತೆಗೆ ಶಂಕರಾಚಾರ್ಯರು ಕೊಟ್ಟ ಇಂಟ್ರೊಡಕ್ಷನ್, ಮಧ್ವಾಚಾರ್ಯರು ಕೊಟ್ಟ ಇಂಟ್ರೊಡಕ್ಷನ್ ನಿಮ್ಮ ಮುಂದೆ ಇಡ್ತೇನೆ ನೋಡಿರಿ. ಆವಾಗ ಆಚಾರ್ಯರ ದೃಷ್ಟಿಯ ಔದಾರ್ಯ, ಇವರ ದೃಷ್ಟಿ ಹೇಗೆ ಅನ್ನೋದನ್ನು ನೀವು ತೀರ್ಮಾನ ಮಾಡಿ. ಶಾಂಕರ ಭಾಷ್ಯದಲ್ಲಿ ನೋಡಿ, ಭಗವದ್ಗೀತೆಗೆ ಭಗವಂತನ 2 ರೂಪಗಳ ಹಿನ್ನೆಲೆ ಇದೆ. ಭಗವದ್ಗೀತೆಯನ್ನು ಹೇಳಿದವ, ಉಪದೇಶ ಮಾಡಿದವ ಶ್ರೀಕೃಷ್ಣ ಪರಮಾತ್ಮ. ಅವನು ಮಾಡಿದ ಉಪದೇಶವನ್ನು ಗ್ರಂಥಬದ್ಧಗೊಳಿಸಿದವರು ವೇದವ್ಯಾಸರು. ಶಂಕರಾಚಾರ್ಯರು ಗೀತೆಯನ್ನು ಕೃಷ್ಣ ಹೇಳಿದ ಅಂತ ಅದಕ್ಕೆ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ, ಉಪೋದ್ಘಾತವನ್ನು. ಮಧ್ವಾಚಾರ್ಯರು ಗೀತೆಯನ್ನು ವ್ಯಾಸರು ಬರೆದರು ಅಂತ ಕೊಟ್ಟಿದ್ದಾರೆ. ಅಲ್ಲಿ ಕೃಷ್ಣನ ಉಪೋದ್ಘಾತದಲ್ಲಿ ಕೃಷ್ಣನ ಪ್ರಸ್ತಾವನೆ ಮಾಡೋದಿಲ್ಲ. ಕೃಷ್ಣ ಹೇಳಿದ ಅನ್ನೋದು ಆಚಾರ್ಯಕ್ಕಿಂತ ಮೊದಲಿನ ಭಾಷ್ಯಕಾರರ ನಿರೂಪಣೆ. ವೇದವ್ಯಾಸರು ಬರೆದರು ಅನ್ನೋದು ಆಚಾರ್ಯರ ನಿರೂಪಣೆ. ಕೃಷ್ಣ ಯಾಕೆ ಅವತಾರ ಮಾಡಿದ ಅನ್ನೋದನ್ನು ಆ ಭಾಷ್ಯಕಾರರು, ಆಚಾರ್ಯಕ್ಕಿಂತ ಮೊದಲಿನ ಭಾಷ್ಯಕಾರರು ನಿರೂಪಣೆ ಮಾಡ್ತಾರೆ. ಭೌಮಸ್ಯ ಬ್ರಹ್ಮಣಃ ಬ್ರಾಹ್ಮಣತ್ವಸ್ಯ ರಕ್ಷಣಾಯ ಭಗವಾನ್ ಕೃಷ್ಣ ಅವತಾರ. ರಕ್ಷಿತೆ ಬ್ರಾಹ್ಮಣ್ಯೇ ರಕ್ಷಿತ ಸ್ಯಾತ್ ಸರ್ವೋಪಿ ಧರ್ಮ ಇತಿ. ನೋಡಿ, ಕೃಷ್ಣ ಯಾಕೆ ಅವತಾರ ಮಾಡಿದ ಅಂದರೆ, ದೇವತೆಗಳು ಅವರು ಸ್ವರ್ಗದ ಬ್ರಹ್ಮರು. ಭೂಮಿಯ ಬ್ರಹ್ಮ ಯಾರು ಅಂದರೆ ಬ್ರಾಹ್ಮಣ. ಭೂಮಿಯಲ್ಲಿರುವ ಬ್ರಹ್ಮ ಯಾರು ಅಂದರೆ ಬ್ರಾಹ್ಮಣ. ಭೌಮಸ್ಯ ಬ್ರಹ್ಮಣ ಬ್ರಾಹ್ಮಣಸ್ಯ. ಕೃಷ್ಣ ಯಾಕೆ ಅವತಾರ ಮಾಡಿದ ಅಂದರೆ, ಭೂಮಿಯ ಬ್ರಹ್ಮನೆನಿಸಿದ ಬ್ರಾಹ್ಮಣರ ಉದ್ಧಾರಕ್ಕೆ ಕೃಷ್ಣ ಅವತಾರ ಮಾಡಿದ. ಹಾಗಾದರೆ ಕೃಷ್ಣ ಅವತಾರ ಮಾಡಿದ್ದು ಸಮಾಜದ ಉದ್ಧಾರಕ್ಕೆ ಅಲ್ಲ. ಅಲ್ಲ, ಬ್ರಾಹ್ಮಣರಿಗೆ ಏನು ಕೊಂಬು ಸಮರ್ಥನೆ ಮಾಡ್ತಾರೆ ಅವರು. ರಕ್ಷಿತೇ ಬ್ರಾಹ್ಮಣ್ಯೇ ರಕ್ಷಿತ ಸ್ಯಾತ್ ಸರ್ವೋಪಿ ಧರ್ಮ. ಬ್ರಾಹ್ಮಣನಿಗೆ ಇಡೀ ಸಮಾಜದ ಧರ್ಮ ರಕ್ಷಣೆಯ ಜವಾಬ್ದಾರಿ ಇದೆ. ಅವನನ್ನು ರಕ್ಷಣೆ ಮಾಡಿದರೆ ಸಮಾಜದಲ್ಲಿ ಧರ್ಮ ರಕ್ಷಣೆ ಆಗ್ತದೆ. ಇದು ಆಚಾರ್ಯರಿಗಿಂತ ಮೊದಲು ಭಗವದ್ಗೀತೆಯಂತಹ ಒಂದು ವಿಚಾರಪೂರ್ಣವಾದ ಉದಾರವಾದ ಗ್ರಂಥಕ್ಕೆ ಕೊಟ್ಟ ಉಪೋದ್ಘಾತ ಇದು. ಇವತ್ತು ಇದನ್ನು ಸಾರ್ವಜನಿಕ ಸಮಾರಂಭಗಳಲ್ಲಿ ಎಲ್ಲರೂ ಬಂದಿರುವ ಸಮಾರಂಭದಲ್ಲಿ ಹೇಳಿದರೆ ಅವನ ಸ್ಥಿತಿ ಏನಾಗ್ಬೋದು ಅಂತ ಯೋಚನೆ ಮಾಡಿರಿ ನೀವು. ಇದೇ ಭಗವದ್ಗೀತೆಗೆ ಆಚಾರ್ಯರು ಉಪೋದ್ಘಾತ ಕೊಟ್ಟಿದ್ದಾರೆ, ಆಯಿತಾ. ವೇದ ಅನಧಿಕಾರಿಣಾಂ ಸ್ತ್ರೀ ಶೂದ್ರಾದೀನಾಂ ಧರ್ಮಜ್ಞಾನದ್ವಾರ ಮೋಕ್ಷೋ ಭವೇತ್ ಇತಿ ಭಗವಾನ್ ವ್ಯಾಸತ್ವೇನ ಅವತತಾರ. ಆಯಿತಾ. ವೇದದಲ್ಲಿ ನಮ್ಮ ಅಧ್ಯಾತ್ಮದ ವಿಚಾರಗಳು ವೇದದಲ್ಲಿ ತುಂಬಿದೆ. ಆದರೆ ವೇದವನ್ನು ಓದೋಕ್ಕೆ ಎಲ್ರಿಗೂ ಅಧಿಕಾರ ಇಲ್ಲ. ವೇದ ಅನಧಿಕಾರಿಣ. ಯಾರವರು? ಸ್ತ್ರೀ ಶೂದ್ರಾದೀನ. ಚತುರ್ವರ್ಣದವರಿಗೆ ಅದರಲ್ಲಿ ಅಧಿಕಾರ,
ಅದಕ್ಕೆ ಕೆಲವು ಸಂಸ್ಕಾರಗಳಿದೆ. ಚತುರ್ವರ್ಣದವರಿಗೆ ಅಧಿಕಾರ. ಹಾಗಾದರೆ ತತ್ವಗಳಿರೋದು ವೇದದಲ್ಲಿ, ಅದನ್ನು ಓದುವ ಅಧಿಕಾರವೇ ಆ ಗುಂಪಿಗೆ ಇಲ್ಲ. ಸ್ತ್ರೀ ಶೂದ್ರಾದೀನ ಗುಂಪಿಗೆ ಇಲ್ಲ ಅಂದರೆ ತತ್ವವನ್ನು ತಿಳಿಯದೆ ಮೋಕ್ಷ ಇಲ್ಲ. ಅದರಲ್ಲೂ ಆಚಾರ್ಯರ ಸಿದ್ಧಾಂತಂತಿದೆ, ಒಂದು ಹೆಣ್ಣು ಈ ಜನ್ಮದಲ್ಲಿ ಹೆಣ್ಣು ಬರೋ ಜನ್ಮದಲ್ಲಿ ಗಂಡಾಗ್ತಾನೆ ಅಂದರೆ ಆ ಹೋಪ್ಸು ಇಲ್ಲ. ಆಚಾರ್ಯರು ನಿರಾಕರಣೆ ಮಾಡಿರ್ತಾರೆ. ಸ್ತ್ರೀಣಾಂ ನೈವ ಹಿ ಪುಂಸ್ತ್ವಂ ಸ್ಯಾತ್ ಅಂತ, ಹೆಂಗಸರು ಯಾವತ್ತೂ ಗಂಡಸರು ಆಗೋದೇ ಇಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಆಚಾರ್ಯ. ಹಾಗಾದರೆ ಪರ್ಮನೆಂಟಾಗಿ ಸ್ತ್ರೀ ಸಮಾಜಕ್ಕೆ, ತ್ರೈವರ್ಣಿಕ ಇತರರಿಗೆ ಸ್ವರ್ಗ ಮೋಕ್ಷದ ಬಾಗಿಲು ಬೀಗ ಅವರಿಗೆ. ಅದಕ್ಕೆ ಅಧಿಕಾರ ಇರೋದು ಯಾರಿಗೆ ವೇದದಲ್ಲಿ ಅಧಿಕಾರದೋ ಅವರಿಗೆ ಮಾತ್ರ. ಈ ಸ್ಥಿತಿ ಇದ್ದಾಗ ಆಚಾರ್ಯರು ಹೇಳುವ ಮಾತು, ಯಾರಿಗೆ ವೇದದಲ್ಲಿ ಅಧಿಕಾರ ಇಲ್ಲವೋ ಅಂಥವರಿಗೂ ಕೂಡ ಧರ್ಮಜ್ಞಾನದ್ವಾರ ಮೋಕ್ಷೋ ಭವೇತ್. ಅವರು ಒಂದು ಹೆಣ್ಣು ಅನ್ನೋ ಕಾರಣದಿಂದ, ಚತುರ್ವರ್ಣದಲ್ಲಿ ಸೇರಿರಲ್ಲ ಅನ್ನೋ ಕಾರಣದಿಂದ ಅವರಿಗೆ ಒಂದು ಆತ್ಮೋದ್ಧಾರದ ಬಾಗಿಲು ಮುಚ್ಚಬಾರದು. ಅವರಿಗೂ ವೇದದಲ್ಲಿ ಹೇಳಿದ ತತ್ವಗಳು ಸಿಗಬೇಕು, ಅವರು ತಿಳ್ಕೊಳ್ಬೇಕು. ಅವರ ಆತ್ಮೋದ್ಧಾರವು ಈ ಚತುರ್ವರ್ಣದವರ ಗಂಡಸಿನ ಆತ್ಮೋದ್ಧಾರದಂತೆ ಅವರಿಗೂ ಆತ್ಮೋದ್ಧಾರದಲ್ಲಿ ಅಧಿಕಾರ ಇದೆ. ಆದ್ದರಿಂದ ವೇದದಲ್ಲಿ ಹೇಳಿದ ತತ್ವಗಳನ್ನು ವೇದದಲ್ಲಿ ಅಧಿಕಾರ ಇಲ್ಲದವರಿಗಾಗಿ ಮಹಾಭಾರತದ ಮೂಲಕ ವೇದವ್ಯಾಸರು ಕೊಟ್ಟರು. ಇದು ಆಚಾರ್ಯರು ಭಗವದ್ಗೀತಾ ಭಾಷ್ಯಕ್ಕೆ ಕೊಟ್ಟ ಉಪೋದ್ಘಾತ. ಅಲ್ಲ, ವೇದವ್ಯಾಸರು ಮಹಾಭಾರತಕ್ಕೆ ಕೊಟ್ಟರು, ಆದ್ದರಿಂದ ಭಗವದ್ಗೀತೆಗೂ ಅದಕ್ಕೇನು ಸಂಬಂಧ? ತತ್ರ ಆ ಮಹಾಭಾರತದಲ್ಲಿ ಮಹಾಭಾರತ ಪಾರಿಜಾತ ಮಧುಭೂತಾಂ ಗೀತಾಂ ಉಪನಿಬಂಧ. ಮಹಾಭಾರತವನ್ನು ವೇದವ್ಯಾಸರು ಬರೆದಿರೋದು ವೇದದಲ್ಲಿ ಅಧಿಕಾರ ಇಲ್ಲದವರಿಗೆ. ಇಲ್ಲಿ ಟೀಕಾಕೃತ್ಪಾದರು ಒಂದು ಎಚ್ಚರವನ್ನು ಕೊಡ್ತಾರೆ. ನಮ್ಮ ಜಾಯಮಾನ ಅದು. ನಮಗೆ ಸರ್ವಮೂಲ ಓದೋಕ್ಕೆ ಬರ್ತಿರಲಿಲ್ಲ, ಯಾಕೆಂದರೆ ಆ ಭಾಷೆಯೇ ಗೊತ್ತಿರ್ತಿರ್ಲಿಲ್ಲ ನಮಗೆ. ಅದು ದೇವ ಭಾಷೆ, ಅದು ನಮ್ಮದಲ್ಲ. ಅದಕ್ಕೆ ಕನ್ನಡ ಅನುವಾದ ಬಂತು. ಕನ್ನಡ ಇದ್ದರೆ ಸಾಕು ಅಂತ ಓದ್ಬಿಟ್ರು ನಾವು. ಹಾಗೆ ವೇದದಲ್ಲಿ ಯಾರಿಗೆ ಅಧಿಕಾರ ಇಲ್ಲೋ ವ್ಯಾಸರು ಮಹಾಭಾರತ ಕೊಟ್ಟರು. ವೇದ ಬೇಡ, ಮಹಾಭಾರತ ಓದ್ಕೊಂಡ್ರೆ ಮುಗೀತು ಅಂತ. ಇದು ನಮ್ಮ ಜಾಯಮಾನ. ಇಲ್ಲಿ ಟೀಕಾಕೃತ್ಪಾದರು ಹೇಳ್ತಾರೆ, ವೇದದಲ್ಲಿ ಅಧಿಕಾರ ಇಲ್ಲದವರಿಗೆ ಮಹಾಭಾರತ ಹೊರತು ವೇದದಲ್ಲಿ ಅಧಿಕಾರ ಇದ್ದವರು ಮಹಾಭಾರತ ಓದ್ಕೊಂಡು ಗೋವಿಂದ ಅಂತ ಕೈ ಮುಗಿಬಾರ್ದು ಅಂತ. ಏತೇನ ವೇದಾಧಿಕಾರಿಣ ವೇದಾರ್ಥ ಜ್ಞಾನೋಪಾಯ ಮಹಾಭಾರತ. ನಮ್ಮ ಜವಾಬ್ದಾರಿ ನೋಡ್ರಿ. ನಿಮಗೆ ಅಂದರೆ ವೇದವನ್ನು ಓದಲಿಕ್ಕೆ ಯಾರಿಗೆ ಅಧಿಕಾರ ಇದೆಯೋ ಅವರು ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿ, ಶ್ರವಣ ಮಾಡಿ, ಮನನ ಮಾಡಿಯೇ ಅಲ್ಲಿ ಅರ್ಥ ಆಗದಿದ್ದರೆ ಮಹಾಭಾರತವನ್ನು ಜೋಡಿಸಿಕೊಳ್ಳಿ ಬೇಕಾದರೆ. ಹೊರತು ಅಲ್ಲಿರೋದೆಲ್ಲ ಇಲ್ಲಿದೆ ಅಂದ್ಕೊಂಡು ಇದನ್ನೇ ಓದಿದರೆ ನಿಮ್ಮ ಶ್ರವಣ ಪೂರ್ತಿ ಆಗೋದಿಲ್ಲ. ಶ್ರವಣ ಅನ್ನೋದು ಮೊದಲನೇ ಮೆಟ್ಲು. ಅಂದರೆ ಶ್ರವಣ ಪೂರ್ತಿ ಆಗಬೇಕಾದರೆ ಅಧಿಕಾರ ಇದ್ದವರು ವೇದ ಉಪನಿಷತ್ತುಗಳಿಂದಲೇ ತಿಳಿಬೇಕು. ಅದನ್ನು ಓದೋಕ್ಕೆ ಯಾರಿಗೆ ಅಲ್ಲಿ ಸಾಧ್ಯ ಇಲ್ಲವೋ, ಸಾಧ್ಯ ಇಲ್ಲ ಅಂದರೆ ನಿಮ್ಮ ಬೌದ್ಧಿಕ ಮಟ್ಟದ ಸಾಧ್ಯ ಹೇಳೋದಲ್ಲ, ಅಧಿಕಾರ ಯಾರಿಗೆ ಇಲ್ಲವೋ ಅವರಿಗೆ ಮಹಾಭಾರತ. ಆ ಮಹಾಭಾರತದಲ್ಲಿ ಅದೊಂದು ಪಾರಿಜಾತರ, ಅದರ ಮಧು ಜೇನಿನ ಸ್ಥಾನದಲ್ಲಿ ಭಗವದ್ಗೀತೆ ಇದೆ. ಹಾಗಾದರೆ ಭಗವದ್ಗೀತೆಯನ್ನು ಯಾರಿಗೆ ಕೊಟ್ಟಿದ್ದು ಶ್ರೀಕೃಷ್ಣ ಅಂದರೆ, ಯಾರಿಗೆ ವೇದದಿಂದ ತತ್ವವನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ಇಲ್ವೋ, ಅಲ್ಲ ಅಧಿಕಾರ ಇಲ್ವೋ ಅವರಿಗೆ ಭಗವದ್ಗೀತೆಯನ್ನು ಕೊಟ್ಟಿದ್ದು. ಈ ವಿವರಣೆ ಗೀತೆಗೆ ಉಪೋದ್ಘಾತ, ಅದಕ್ಕಿಂತ ಹಿಂದಿನ ಭಾಷ್ಯಕಾರರ ಉಪೋದ್ಘಾತ, ಇವೆರಡನ್ನು ನೋಡಿದಾಗ ಆಚಾರ್ಯರ ಉದಾರ ದೃಷ್ಟಿ, ತತ್ವಜ್ಞಾನ ಅದು ಒಬ್ಬರ ಸೊತ್ತಲ್ಲ. ಗಂಡಸರಿಗೆ ಮಾತ್ರ, ಹೆಂಗಸರಿಗಿಲ್ಲ. ತ್ರೈವರ್ಣಿಕರಿಗೆ ಮಾತ್ರ, ಉಳಿದವರಿಗಿಲ್ಲ. ಈ ಸಂಕುಚಿತ ಮನೋಭಾವ ಇಲ್ಲದೆ ತತ್ವಜ್ಞಾನದಲ್ಲಿ ಎಲ್ಲರಿಗೂ ಅಧಿಕಾರ ಇದೆ ಅನ್ನೋ ಉದಾರ ಮನೋಭಾವದ ಒಂದು ಉಪೋದ್ಘಾತ. ಆಚಾರ್ಯರು ಮೊದಲು ಬರೆದಿರುವ ಗ್ರಂಥ ಗೀತಾಭಾಷ್ಯ. ಅಲ್ಲಿ ಅವರು ಕೊಟ್ಟ ಹೇಳಿಕೆ ಇದು. ಅಲ್ಲಿಗೆ ಆರಂಭದಲ್ಲೇ ಆಚಾರ್ಯರ ತತ್ವದ ಉದಾರ ದೃಷ್ಟಿ ಎಷ್ಟಿದೆ ಅನ್ನೋದಕ್ಕೆ ಇದು ಸಾಕ್ಷಿ. ಇದನ್ನು ನಾವು ಮನಸ್ಸಿನಲ್ಲಿಟ್ಕೊಳ್ಬೇಕು. ನಾವು ಮಾಧ್ವರು ಅಂತ ಕೊಂಬು ಕಟ್ಟಿಕೊಳ್ಳೋ ಮುಂಚೆ ಆಚಾರ್ಯರ ದೃಷ್ಟಿಯಲ್ಲಿ ಈ ತತ್ವದ ಔದಾರ್ಯ, ಅದು ಎಲ್ರಿಗೂ ಅದನ್ನು ತಿಳ್ಕೊಳ್ಳುವ ಅಧಿಕಾರ ಇದೆ ಅನ್ನೋ ಒಂದು ಉದಾರ ಮನೋಭಾವವನ್ನು
ನಾವು ಅರ್ಥ ಮಾಡಿಕೊಳ್ಳೋದು. ಇನ್ನೊಂದು ಮಾತು ಹೇಳಿ ಮುಗಿಸ್ತೇನೆ ನಾನು. ನೋಡಿ, ಭಗವದ್ಗೀತೆಯಲ್ಲಿ ಬರುವ ಒಂದು ಮಾತು ಮಾತ್ರಾಸ್ಪರ್ಶಾಸ್ತು ಆದಮೇಲೆ ಈ ಶ್ಲೋಕ ಬರ್ತದೆ ದ್ವಿತೀಯಾಧ್ಯಾಯದಲ್ಲಿ. ಯಂ ಹಿ ನೌ ವ್ಯಥಯಂತೇತಿ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸಹ ಅಮೃತತ್ವಾಯ ಕಲ್ಪತೆ. ಪ್ರಪಂಚದ ನಾವು ಸಂಸಾರದಲ್ಲಿ ಸುಖವೂ ಬರ್ತದೆ, ದುಃಖವೂ ಬರ್ತದೆ. ಆದರೆ ಸುಖ ದುಃಖಗಳಿಗೆ ಏರಿಳಿತಗಳಿಲ್ಲದೆ ಸಮದುಃಖ ಸುಖಂ, ಒಂದೇ ಸಮಭಾವದಿಂದ ಯಾರಿರ್ತಾನೋ ಅಂಥವನು ಅಮೃತತ್ವಾಯ ಕಲ್ಪತೆ, ಅವನು ಮೋಕ್ಷಕ್ಕೆ ಅರ್ಹ. ಸುಖ ಬಂದಾಗ ಕುಗ್ಗೋದು, ಉಬ್ಬೋದು, ದುಃಖ ಬಂದಾಗ ಕುಗ್ಗೋದು, ಈ ಏರಿಳಿತಗಳಲ್ಲದೆ ಎರಡನ್ನೂ ಸಮಭಾವದಿಂದ ಯಾರು ತೆಗೆದುಕೊಳ್ಳುವ ಒಂದು ಮನಸ್ಥಿತಿಯಲ್ಲಿದ್ದಾನೋ ಅವನು ಮೋಕ್ಷಕ್ಕೆ ಅರ್ಹನಾದ ವ್ಯಕ್ತಿ ಅಂತ. ಇದು ಶ್ರೀಕೃಷ್ಣ ಹೇಳಿದ ಮಾತು. ಈ ಶ್ಲೋಕದಲ್ಲಿ ಒಂದು ಮಾತು ಬರ್ತದೆ ನೋಡಿ, ಪುರುಷಂ. ಪುರುಷ ಅಂದರೆ ಗಂಡಸು ಅಂತ ಅರ್ಥ. ಈ ಸ್ಥಿತಿಯನ್ನು ಪಡ್ಕೊಂಡ ಗಂಡಸು ಮೋಕ್ಷಕ್ಕೆ ಅರ್ಹನಾಗ್ತಾನೆ. ಈ ಶ್ಲೋಕಕ್ಕೆ ನೀವು ಗೀತೆಗೆ ಬೇಕಾದಷ್ಟು ವ್ಯಾಖ್ಯಾನಗಳಿದೆ. ಒಂದಾ ಈ ಶಬ್ದವನ್ನು ಸ್ಕಿಪ್ ಮಾಡಿರ್ತಾರೆ, ಒಂದಾ ಗಂಡಸಿಗೆ ಅಂತ ಬರೆದಿರ್ತಾರೆ. ಈ ಶಬ್ದಕ್ಕೆ ಒಂದು ಉದಾರವಾದ ವಿವರಣೆ ಯಾವ ಭಾಷ್ಯಕಾರರು ಇಲ್ಲ ನೋಡಿ. ಮಧ್ವಾಚಾರ್ಯರಂದರು ಪುರುಷಂ ಅನ್ನೋದಕ್ಕೆ ಅವರು ಕೊಡುವ ಅರ್ಥ ಪುರಿಷಯಮೇವ ಸಂತಂ. ಪುರುಷ ಅಂದರೆ ಗಂಡಸು ಅಂತ ಅರ್ಥ ಅಲ್ಲ. ಪುರಿಷಯಂ, ಪುರ ಅಂದರೆ ಈ ದೇಹ, ಇದರ ಒಳಗಡೆ ಇರುವವ. ನಾವು ಕೆಲವು ಸತಿ ಇದರ ಒಳಗಡೆ ಇರ್ತೇವೆ, ಕೆಲವು ಸತಿ ಇದರ ಒಳಗಡೆ ಇರೋದಿಲ್ಲ. ನಾವು ಹಗಲು ಅಂತ ಒಂದು ಟೈಮ್ ಇದೆ ನೋಡಿ, ಆವಾಗ ಇದರೊಳಗೆ ಇರ್ತೀವಿ. ರಾತ್ರಿ ಆಯಿತೋ ಮಲ್ಕೊಂಡುವೋ ಇದರ ಒಳಗಡೆ ಇದ್ದು ಇಲ್ಲದೆ ಇರುವಂತೆ. ಅದು ಆದ್ದರಿಂದ ಪುರುಷ ಅಂದರೆ ಏನು ಅಂದರೆ ಈ ದೇಹದಲ್ಲಿ ಎಚ್ಚರದಿಂದ ಇರುವವನು ಅಂತ ಅರ್ಥ. ಮಲ್ಕೊಂಡಿರೋನಲ್ಲ, ಒಂದು ಸಾಧಕ ಅಲ್ಲ ಆವಾಗ. ಸೊ ಮಲಗೋದೊಂದು ಸಾಧನೆ ಆಗೋದಿಲ್ಲ. ಆದ್ದರಿಂದ ಪುರುಷ ಅಂದರೆ ಈ ದೇಹದಲ್ಲಿ ಅಭಿಮಾನ ಇಟ್ಟುಕೊಂಡು ಏನಾದರೂ ನೋವು ನಲಿವುಗಳಾದರೆ ಫೀಲ್ ಮಾಡಿಕೊಡ್ತಾ ಇರುವ ವ್ಯಕ್ತಿ. ಇದು ಗಂಡಸರಿಗೆ ಮಾತ್ರ ಈ ಫೀಲಿಂಗ್ ಇರೋದಾ? ಹೆಂಗಸರಿಗೂ ಇದೆ. ಆದ್ದರಿಂದ ಪುರುಷ ಅನ್ನೋ ಪದ ಒಂದು ಗುಂಪಿಗೆ ಮೀಸಲಲ್ಲ, ಅದು ಇಡೀ ಸಾಧಕ ವರ್ಗಕ್ಕೆ ಸಂಬಂಧಪಟ್ಟಿದ್ದು ಅನ್ನೋ ವಿವರಣೆಯನ್ನು ಶ್ರೀಮದ್ ಆಚಾರ್ಯರು ಪುರುಷಯಮೇವ ಸಂತಂ ಅನ್ನೋ ಮಾತಿನಿಂದ ಹೇಳಿದ್ದಾರೆ. ಇದು ನಮಗೆ ಭಾಷ್ಯವನ್ನು ಓದ್ತಾ ಹೋಗ್ತಾ ಇದೊಂದು ದೊಡ್ಡ ಕೊಡುಗೆ ಅಂತ ನಮಗೆ ಅನಿಸೋದಿಲ್ಲ. ಆದರೆ ಈ ಸೂಕ್ಷ್ಮ ದೃಷ್ಟಿಯನ್ನು ಅರಿತು ಇದಕ್ಕೆ ವಿವರಣೆ ಕೊಟ್ಟವರು ಟೀಕಾಕೃತ್ಪಾದರು ನೋಡಿ. ಅವರು ಈ ಪುರುಷಯಮೇವ ಸಂತಂ ಅನ್ನೋದಕ್ಕೆ ಒಂದು ಇಂಟ್ರೊಡಕ್ಷನ್ ಕೊಡ್ತಾರೆ ನೋಡಿ, ಒಂದು ವಾಕ್ಯ ಅದು. ಸ್ತ್ರೀಣಾಮಪಿ ಏವಂ ವಿಧಾನಾಂ ಮೋಕ್ಷದರ್ಶನಾತ್ ಆಹ ಪುರುಷಯಮೇವೇತಿ. ಟೀಕಾಕೃತ್ಪಾದರ ವಾಕ್ಯ ಇದು. ಆಚಾರ್ಯ ಪುರುಷ ಶಬ್ದಕ್ಕೆ ವಿವರಣೆ ಯಾಕೆ ಕೊಟ್ಟರು? ನೀವು ಪುರುಷ ಶಬ್ದಕ್ಕೆ ಸಂಸ್ಕೃತ ಡಿಕ್ಷನರಿ ನೋಡಿ ಅರ್ಥವನ್ನು ಇಟ್ಟುಕೊಂಡ್ರೆ ಗಂಡಸಿಗೆ ಅಂತ ಅರ್ಥ ಆಗುತ್ತೆ. ಆದರೆ ಸ್ತ್ರೀಣಾಮಪಿ ಏವಂ ವಿಧಾನಾಂ ಮೋಕ್ಷದರ್ಶನಾತ್, ಪುರುಷನಂತೆ ಹೆಂಗಸರೂ ಕೂಡ ಈ ಮನೋಭಾವವನ್ನು ಹೊಂದಿದ ಆಗ ಅವರಿಗೆ ಭಗವಂತನ ಅನುಗ್ರಹ ಆಗಿದ್ದು ಕಂಡಿದೆ. ಆದ್ದರಿಂದ ಪುರುಷ ಅನ್ನೋ ಶಬ್ದವನ್ನು ಗಂಡಸು ಅಂತ ಅರ್ಥ ಮಾಡಬೇಡಿ ಅಂತ ಆಚಾರ್ಯರು ವಿವರಣೆ ಕೊಟ್ಟರು. ಪುರುಷಯಮೇವ ಸಂತ. ಈ ಟೀಕೆ ಈ ಭಾಷ್ಯಕಾರರು ಸೇರಿ ಆಚಾರ್ಯರ ನಮ್ಮ ದರ್ಶನವನ್ನು, ತತ್ವವಾದವನ್ನು ಎಷ್ಟು ವಿಸ್ತಾರಗೊಳಿಸಿದರು ನೋಡ್ರಿ. ಈ ವಿವರಣೆಯಿಂದ ತಪ್ಪು ತಿಳಿಬಾರದು. ಪುರುಷ ಅಂತ ಹೇಳಿದ ಕೂಡಲೇ ನಮಗಿಲ್ಲ ಅಂತ ಇನ್ನೊಂದು ವರ್ಗ ಅದರಿಂದ ಹಿಂಜರಿಬಾರದು ಅನ್ನೋ ಕಾರಣಕ್ಕೆ ಕೃಷ್ಣನ ಅಭಿಪ್ರಾಯದಂತೆ ಈ ಪುರುಷ ಶಬ್ದವನ್ನು ಎಷ್ಟು ಚಂದ ವಿವರಣೆ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರವಾಗುವ ಸಾಧನೆಯನ್ನು ಮಾಡುವ ಅಧಿಕಾರ ಒಂದು ವರ್ಗಕ್ಕೆ, ಒಂದು ಜಾತಿಗೆ ಮೀಸಲಲ್ಲ, ಅದು ಎಲ್ಲ ವರ್ಗಕ್ಕೂ ಎಲ್ಲ ಜಾತಿಗೂ ಅದರಲ್ಲಿ ಅಧಿಕಾರ ಇದೆ ಅನ್ನೋ ಒಂದು ಔದಾರ್ಯವನ್ನು ಇಟ್ಟುಕೊಂಡ ಒಂದು ದರ್ಶನ ಅದು ಆಚಾರ್ಯರ, ಶ್ರೀಮದ್ ಆಚಾರ್ಯರ ದ್ವೈತ ದರ್ಶನ. ಆದ್ದರಿಂದ ನಮ್ಮನ್ನು ಸಂಕುಚಿತ ದೃಷ್ಟಿಯಿಂದ ಬೇಕಾದರೆ ಬೈಲಿ, ನಮ್ಮ ಸಿದ್ಧಾಂತ ಆ ಸಂಕುಚಿತ ದೃಷ್ಟಿ ಉಳ್ಳದ್ದಲ್ಲ. ಇದು ಆಚಾರ್ಯರ ಸಿದ್ಧಾಂತದ ಔದಾರ್ಯ. ಈ ಹಿನ್ನೆಲೆಯಲ್ಲಿ ಆಚಾರ್ಯರು ತಮ್ಮ ಸರ್ವಮೂಲ ಗ್ರಂಥಗಳಲ್ಲಿ ಬೇರೆ ಬೇರೆ ಪ್ರಮೇಯಗಳನ್ನು, ಅದರಲ್ಲಿ ಹೊಸತನ ಇರಬಹುದು ಅಥವಾ
ಬೇರೆ ದರ್ಶನಕಾರರು ಹೇಳಿದ ಪ್ರಮೇಯಗಳ ಸಮರ್ಥನೆಯ ಕ್ರಮ ಇರಬಹುದು. ಈ ದೃಷ್ಟಿಯಿಂದ ಆಚಾರ್ಯರ ಸಿದ್ಧಾಂತದ ಮುಖ್ಯ ನಮ್ಮ ಸಾಧನೆಗೆ ಪೋಷಕವಾಗುವ ಅಂಶಗಳು ಯಾವುದು ಅನ್ನೋದನ್ನು ಇನ್ನು ತಿಂಗಳಿಗೆ ಒಂದೊಂದು ಪ್ರಮೇಯದಂತೆ ನಿರೂಪಣೆ ಮಾಡೋದಕ್ಕೆ ಶ್ರೀಪಾದಂಗಳವರು ದೀಪ ಹಚ್ಚಿ ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ದೀಪ ಹೊರಗಡೆ ಹಚ್ಚಿದ ದೀಪ ಆರ ಹೋಗ್ಬೋದು, ಆದರೆ ಒಳಗಡೆ ನಾವು ಈ ಸಂದರ್ಭದಲ್ಲಿ ಹಚ್ಚಿಕೊಳ್ಳುವ ದೀಪ ಇದೆಯಲ್ಲ, ಇದು ಆರದ ದೀಪವಾಗಿ ಕೃಷ್ಣ ಹೇಳಿದ್ದಾನೆ. ನೀವು ಗಳಿಸಿದ್ದು ಉಳಿದಿದ್ದೆಲ್ಲ ಈ ಜನ್ಮಕ್ಕೆ ನೀವು ಹೋದಾಗ ಕರ್ಕೊಂಡು ಹೋಗೋದಿಲ್ಲ, ಅದನ್ನು ಇಲ್ಲಿ ಬಿಟ್ಟು ಹೋಗ್ತೀರಿ. ಆದರೆ ತತ್ವಜ್ಞಾನವನ್ನೇನು ಗಳಿಸ್ತೀರೋ ಅದನ್ನು ಉಳಿಸಿ ಮುಂದಿನ ಜನ್ಮಕ್ಕೂ ಕಂಟಿನ್ಯೂ ಮಾಡೋ ಜವಾಬ್ದಾರಿ ನಂದು ಅಂತ. ಶುಚೀನಾಂ ಶ್ರೀಮತಾಂ ಗೇಹೇ ಯೋಗಭ್ರಷ್ಟೋ ವಿಜಾಯತೆ ಅಂತ. ಆದ್ದರಿಂದ ಆ ಜವಾಬ್ದಾರಿಯನ್ನು ಕೃಷ್ಣ ಹೊತ್ತುಕೊಂಡಿದ್ದಾನೆ. ಆದ್ದರಿಂದ ಈ ಕಾರ್ಯಕ್ರಮದಿಂದ ಏನು ತತ್ವಜ್ಞಾನದ ಜ್ಯೋತಿ ನಮ್ಮ ಮನಸ್ಸಿನಲ್ಲಿ ಕೇಳುವವರಾಗಲಿ ಪ್ರಾಯ ಕೇಳೋದಕ್ಕಿಂತ ಹೆಚ್ಚು ಹೇಳುವವರಿಗೆ ನನಗೆ 4 ದಿವಸ ಇದರ ಗುಂಗೆ ಇರ್ತದೆ. ಆಮೇಲೆ ಒಳ್ಳೆ ಮನಸ್ಸಿನಲ್ಲಿ ಉಳ್ಕೊಳ್ಳುವ, ಅದು ಮರ್ತೋಗಿರುತ್ತೆ, ಎಲ್ಲೋ ಬಳಿಯಲ್ಲಿರುತ್ತೆ, ಅದನ್ನು ಬೆಳಕಿಯಿಂದ ಉಳ್ಕೊಳ್ಳುತ್ತೆ ಅದು. ಆದ್ದರಿಂದ ಅದು ಆರದ ದೀಪವಾಗಿ ಜ್ವಲಿಸುವಂತೆ ಶ್ರೀಪಾದಂಗಳವರು ಅವರ ಉಪಾಸ್ಯ ಮೂರ್ತಿಯಲ್ಲಿ ಪ್ರಾರ್ಥನೆ ಮಾಡಲಿ, ನಮ್ಮನ್ನು ಆಶೀರ್ವದಿಸಿ ಇಲ್ಲಿ ಕೇಳಿಕೊಳ್ತಾ ಶ್ರೀಕೃಷ್ಣ ಅರ್ಪಣ. ಅದ್ಭುತವಾದಂಥ ಒಂದು ವಿವರಣೆ, ಒಂದು ವಿಮರ್ಶೆಯನ್ನು ನಾವು ಕಂಡಿದ್ದೇವೆ. ಎಷ್ಟು ಸೊಗಸಾಗಿತ್ತು ಅನ್ನೋದನ್ನು ವಿವರಿಸುವಂಥ ಶಕ್ತಿ ನನಗಿಲ್ಲ. ಒಂದು ಲೌಕಿಕ ಉದಾಹರಣೆ ಹೇಳ್ತೇನೆ.